ಈಗ ನಾನು 2 ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀನಿ. ನಾನು ಕೃಷ್ಣನ ಕೊನೆಗಳಿಗೆ ಏನೇನಾಗತ್ತೆ ಅಂತ. ದೇವರು ಅಂತ ಕರಿತೀವಿ, ಅವನ್ ಯಾವ ರೀತಿ ಕಷ್ಟ ಅನುಭವಿಸ್ತಾನೆ, ಅವ್ನ್ ಯಾವ ರೀತಿ ನೋವನ್ನ ಅನುಭವಿಸ್ತಾನೆ, ಅವನಿಗೂ ಕೂಡ ಮನಸ್ಸಿದೆ, ಅವನಿಗೂ ಕೂಡ ಭಾವನೆಗಳಿದೆ, ಅವನಿಗೂ ಕೂಡ ನೋವಾಗತ್ತೆ, ಅವನಿಗೂ ಕೂಡ ದುಃಖ ಆಗುತ್ತೆ. ಪರಮಾತ್ಮ ಎಲ್ಲವರಿಂದ ದೂರ, ಆದ್ರೆ ಅವನ್ ಭೂಮಿ ಮೇಲೆ ಮಾನವ ರೂಪಿ ದೇವತಾ ಮನುಷ್ಯನಾಗಿ ಜನ್ಮ ತಾಳಿದ್ದ. ಅವನ್ ಭಾವನೆಗಳು ಸ್ವಲ್ಪನಾದ್ರೂ ಸೇರಿರ್ಬೇಕು ಅವನಲ್ಲಿ. ದ್ರೌಪದಿ ಮತ್ತೆ ಕೃಷ್ಣ, ದ ಕಾನ್ವರ್ಸೇಷನ್ ಬಿಟ್ವೀನ್ ದ್ರೌಪದಿ ಅಂಡ್ ಕೃಷ್ಣ. ಏನಾಗತ್ತೆ ಅವರಿಬ್ರು ಮಧ್ಯೆ, ಏನ್ ಮಾತಾಡ್ತಾರೆ ಅವರಿಬ್ರು, ಅದ್ರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು, ನೀವ್ ತಿಳ್ಕೋಬೇಕು. ನಾವು ಕಂಡು ಕೇಳರಿಯದ ಮಹಾಭಾರತ, ನಮ್ಗೆ ಗೊತ್ತೇ ಇಲ್ದಿರ್ತಕ್ಕಂಥ ಕೆಲವೊಂದಷ್ಟು ರಹಸ್ಯ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಕೃಷ್ಣ ಎಲ್ಲ ಅವನ ಕಾರ್ಯವನ್ನ ಮಾಡಿ ಕೊನೆಗಳಿಗೆ ಅವನ ಸಾವನ್ನು ಕಂಡಂತಹ ಸಮಯ. ಕಾಡಲ್ಲಿ ಇರ್ತಾನೆ, ಬೇಟೆಗಾರ ಬಿಲ್ಲನ್ನ ಬಿಡ್ತಾನೆ, ಆಯ್ತು, ಕಾಲಿಂದ ರಕ್ತ ಹರಿದು ಹೋಗ್ತಾ ಇರುತ್ತೆ, ಆದ್ರೆ ಸಾವು ಬಂದಿಲ್ಲ. ಸಾವು ಕೂಡ ಒಂದ್ ಗಳಿಗೆ ಅಂತ ಇರುತ್ತೆ. ಆ ಸಾವಿನ ಮಧ್ಯೆ ಜೀವ ಇರುತ್ತಲ್ಲ, ಮನುಷ್ಯನ ದೇಹದೊಳಗಡೆ ಜೀವ, ಅವಾಗ ಒಂದಷ್ಟು ಜೀವಗಳನ್ನ ನೆನ್ಸ್ಕೊಳುತ್ತೆ. ಅವ್ರಿಗೆ ಬಹಳ ಪ್ರೀತಿ ಪಾತ್ರರನ್ನ, ನನ್ ಮಗ, ನನ್ ಮೊಮ್ಮಗಳು, ನನ್ ಮೊಮ್ಮಗ, ಅಥವಾ ಯಾರೋ ಒಬ್ರು, ಅವ್ರ ನೆನ್ಪು ಕಾಡ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಅದೇ ರೀತಿ ಕೃಷ್ಣನಿಗೂ ಕೂಡ ಎಷ್ಟೊಂದ್ ಜನರು ಕಣ್ಮುಂದೆ ಬರ್ತಾರೆ. ಅವನ್ ಪರಮಾತ್ಮ, ಅವನೇ ನೆನ್ಪು ಮಾಡ್ಕೊಂಡಿದ್ದಾನೆ ಅಂದ್ರೆ ಆ ಜೀವಗಳು ಮುಂದೆ ಬರೋದ್ರಲ್ಲಿ ಅನುಮಾನ ಇಲ್ಲ. ಅದೇ ಸನ್ನಿವೇಶ ಕೃಷ್ಣ ತನ್ನ ಕೊನೆಗಳಿಗೆಯಲ್ಲಿ ಆ ಸಾವಿನ ಮಧ್ಯೆ ದ್ರೌಪದಿಯನ್ನು ಕೂಡ ನೆನ್ಪು ಮಾಡ್ಕೊಂತಾನೆ. ಆ ದ್ರೌಪದಿ ಹಾಗೂ ಕೃಷ್ಣ ಯಾವ ರೀತಿ ಸಂಭಾಷಣೆಯನ್ನ ಮಾಡ್ತಾರೆ, ಏನನ್ನ ಮಾತಾಡ್ತಾರೆ ಅವರಿಬ್ರು ಕೂಡ ಅನ್ನೋದೇ ಇಲ್ಲಿ ಸ್ವಾರಸ್ಯ. ಸೂರ್ಯ ಮುಳುಗೋಗಿದ್ದ, ಬಹಳ ವೇಳೆ ಆಗಿತ್ತು, ಕತ್ತಲು ಆವರಿಸ್ಬಿಟ್ಟಿದೆ, ಸುತ್ತ ಹೆಣಗಳ ವಾಸನೆ ಸಹಿಸ್ಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಹೆಣಗಳ ವಾಸನೆ, ಆ ಕತ್ಲೆಲ್ಲೂ ಕೂಡ ಕಾಗೆ ಹದ್ದುಗಳ ಹಾರಾಟ ಆಗ್ತಾ ಇದೆ ಆಕಾಶದಲ್ಲಿ. ಗೂಗೆಗಳು ವಿಕಾರವಾಗಿ ಕಿರಿಸ್ತಾ ಇದ್ದವೆ, ಭಯಾನಕವಾಗಿದೆ ಅದರ ಶಬ್ದ. ನಾಯಿ ನರಿಗಳಿಗಂತೂ ಸುಗ್ಗಿ ಆ ಸತ್ತ ಹೆಣಗಳ ಮಾಂಸವನ್ನ ತಿನ್ಲಿಕ್ಕೆ. ಕೃಷ್ಣ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಅರ್ಜುನ ಬರ್ಲೇ ಇಲ್ವಲ್ಲ ನನ್ ನೋಡಕ್ಕೆ. ನಾನು ಅಂತ ಅನ್ಕೊಂಡಿರ್ತಕ್ಕಂಥ ಶರೀರಗಳು ಅನಾಥವಾಗಿ ಪ್ರೇತ ಸಂಸ್ಕಾರಕ್ಕಾಗಿ ಕೊಳಿತಾ ಬಿದ್ದಿದ್ದಾವೆ. ನನ್ನವರೆಲ್ಲ, ನನ್ನ ಸಂಬಂಧಗಳೇ ಅದ್ರೆಲ್ಲ ಕೊಳೆತು ಬಿದ್ದಿದೆ. ಸಂಸ್ಕಾರ ಮಾಡೋರು ಕೂಡ ಯಾರೂ ಇಲ್ಲ ಆ ದೇಹಗಳಿಗೆ. ಅಥವಾ ನಾನು ಇನ್ನೊಂದ್ ಸ್ವಲ್ಪ ಈ ಭೂಮಿನೇ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಯಾಕೆ ಆ ಚಿಂತೆ, ನನ್ ಕಾಲಿನ ಬಾಧೆ ಬೇರೆ, ಅಯ್ಯೋ ರಕ್ತ ಹೋಗ್ತಾ ಇದೆ, ನಾನು ಕಣ್ಣಲ್ಲಿ ನೀರ್ ಹೋಗ್ತಾ ಇದೆ, ನನಗೆ ಭೂಮಿ ಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಪವಾಡವನ್ನ ಸೃಷ್ಟಿ ಮಾಡ್ಬೋದು, ಆದ್ರೆ ವಿಧಿಯ ಲಿಖಿತವನ್ನ ಬದಲಾಯಿಸ್ಲಿಕ್ಕೆ ನನಗೂ ಸಾಧ್ಯ ಆಗ್ಲಿಲ್ವಲ್ಲ. ನನ್ನ ಕಾಲಿನ ನೋವನ್ನ ಅಥವಾ ನನ್ನ ಸಾವನ್ನ ನಾನು ಬದಲಾವಣೆ ಮಾಡಕ್ ಆಗ್ತಾ ಇಲ್ವಲ್ಲ. ಯಾರಾದ್ರೂ ಬರಬಾರ್ದು ನನ್ನ ಬಳಿಗೆ, ಹೋಗ್ಲಿ ಗರ್ಗ ಮಹರ್ಷಿಗಳಾದ್ರೂ ಬರ್ತಾರ, ಬಡಬ್ರಾಹ್ಮಣ, ಅಯ್ಯೋ ಅವ್ರು ಇನ್ನೆಲ್ ಬರ್ತಾರೆ, ಮುದುಕ, ಇನ್ನೇನ್ ಯುಗ ಮುಗಿತಾ ಇದೆ. ಅರ್ಜುನ ಬರ್ತಾನೆ ಅಂತ ಕೊನೆ ಆಸೆ ಇಟ್ಕೊಂಡಿದ್ದೆ, ಯಾಕೋ ಅವನು ಬರೋ ತರ ಇಲ್ಲ. ಕೃಷ್ಣ ಯೋಚನೆ ಮಾಡ್ತಾ ಇರೋದು ಇದೆಲ್ಲ ಕೃಷ್ಣನ ಮಾತುಗಳು. ಮನಃಶಾಂತಿ ಇಲ್ಲ ಕೃಷ್ಣನಿಗೆ, ಮನಃಶಾಂತಿ ಇಲ್ಲದೆ ಅವನು ಕೂಡ ನೋವಲ್ಲಿದ್ದಾನೆ. ಅಂತ್ಯಕಾಲದಲ್ಲಿ ಯಾರ ಸ್ಮರಣೆ ಮಾಡ್ಬೇಕು, ಪರಮಾತ್ಮನ ಸ್ಮರಣೆ ಮಾಡ್ಬೇಕಾ? ಇದಕ್ಕಿಂತ ಮುಂಚೆ ಕೃಷ್ಣ 3 ಜನ ತಾಯಂದಿರನ್ನ ನೆನ್ಪು ಮಾಡ್ಕೊಂಡಿರ್ತಾನೆ, 3 ಜನ ಜೊತೆ ಮಾತಾಗಿರುತ್ತೆ. ಈಗ ಅವನು ಏನನ್ನ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಪೂತನಿಯನ್ನ ನೆನ್ಪು ಮಾಡ್ಕೊಂತಾನೆ. ಎಂಥ ನಿರ್ಭಾಗ್ಯಳು, ತನ್ನ ಜೀವನದ ಅವಕಾಶವನ್ನ ಆರಿಸ್ಕೊಳ್ಳಿಕ್ಕೆ ಅವಳಿಗೆ ಸಾಧ್ಯನೇ ಆಗ್ಲಿಲ್ಲ. ಕಂಸ ಆಡಿಸ್ತಂತ ನಿರ್ದಯಿ ಅವಳು. ಇನ್ನೆಷ್ಟು ಸ್ತ್ರೀಯರನ್ನ ಹಾಳು ಮಾಡಿದ್ನೋ ಆ ಕಂಸ. ಹೆಣ್ಮಕ್ಳು ಗೋಳನ್ನ ಕೇಳೋರು ಯಾರು ಅಂತ ಅವ್ರ ಕಡೆ ಗಮನ ಹರಿತು. ಮತ್ತೆ ಯೋಚನೆ ಮಾಡ್ತಾನೆ, ಸುಭದ್ರೇನ್ ಏನಾದ್ರೂ ಉಪಾಯವಾಗಿ ಅರ್ಜುನನಿಗೆ ಮದ್ವೆ ಮಾಡಿಸ್ತಾ ಇದ್ದಿದ್ರೆ
ಹಾಳು ದುರ್ಯೋಧನನಿಗೆ ಸಿಕ್ಕು ಎಷ್ಟು ಯಾತನೆ ಪಡ್ತಿದ್ಲು. ನಾನೇನಾದ್ರೂ ರುಕ್ಮಿಣಿಯನ್ ಮದ್ವೆ ಆಗದೆ ಇದ್ದಿದ್ರೆ, ಶಿಶುಪಾಲ ಏನಾದ್ರೂ ಆಕೆನ ಮದ್ವೆ ಆಗಿದ್ರೆ ಅವಳು ಏನ್ ಕಷ್ಟ ಪಡ್ತಿದ್ಲು. ನರಕಾಸುರನ ಸೆರೆಯ ಸಹಸ್ರ ಸ್ತ್ರೀಯರನ್ನ ನಾನೇನಾದ್ರೂ ಬಿಡಿಸದೇ ಇದ್ದಿದ್ರೆ, ಆ ನರಕಾಸುರನಿಂದ ಹೆಣ್ಮಕ್ಳನ್ನ ರಕ್ಷಣೆ ಮಾಡದೇ ಇದ್ದಿದ್ರೆ, ಕೈ ಹಿಡಿದೇ ಇದ್ದಿದ್ರೆ ಅವ್ರ ಬಾಳ ಏನಾಗ್ತಾ ಇತ್ತು. ಈ ಭೀಷ್ಮ ಹಿಂದೆ ಮುಂದೆ ನೋಡ್ದೆ ಅಂಬಾಲಿಕೆ ಅಂಬಿಕೆಯನ್ನ ಅಪಹರಿಸಿ ತಂದ್ಬಿಟ್ಟ. ಕೌರವ ವಂಶವೇ ಹಾಳಾಗೋಯ್ತು. ಸ್ವಯಂವರದ ನಾಟಕ ಬೇರೆ. ಹೆಣ್ಣು ಅಂದ್ರೆ ಹರಾಜಿನ ವಸ್ತುನ? ಹಾಗಾದ್ರೆ ಅವಳಿಗೆ ಅಧಿಕಾರ ಇಲ್ವಾ? ಯಾರನ್ ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊಳೋದು? ದುಷ್ಟರ ಕೈಲಿ ಯಾವ ಸಂಸ್ಥೆ, ಸಾಮಾಜಿಕ, ರಾಜಕೀಯ, ಆರ್ಥಿಕ, ಆಧ್ಯಾತ್ಮಿಕ ಎಲ್ಲ ಹಾಳಾಗತ್ತು ಒಂದಿನ. ಇಷ್ಟೆಲ್ಲ ಮಾತಾಡ್ಬಿಟ್ಟು ಕಡೆಯಲ್ಲಿ ನೆನ್ಸ್ಕೊಂತಾನೆ ದ್ರೌಪದಿನ. ಓ ದ್ರೌಪದಿ ತಂಗಿ, ಕೃಷ್ಣೇ ಅಂತ ಮನಸ್ಸಾರ ಸ್ಮರಿಸ್ತಾನೆ. ಕೃಷ್ಣೇ ಅಂತ ಕರೆದಿದ್ದು ದ್ರೌಪದಿ ಕಪ್ಪಾಗಿದ್ಲು, ಆದ್ರೂ ಕೂಡ ಸ್ವರೂಪಿಣಿ ಅಂದ್ರೆ ಸುಂದರಿನೇ. ನಮ್ ಜನಗಳ ಆಲೋಚನೆ ಏನು ಅಂದ್ರೆ ಕಪ್ಪಾಗಿರೋರು ಸುಂದರವಾಗಿರಲ್ಲ ಅಂತ ಅರ್ಥ. ಅವಳು ಕೃಷ್ಣ ವರ್ಣದವಳವಳು. ದ್ರೌಪದಿ ಕೂಡ ಕಪ್ಪಾಗಿದ್ಲು, ಐಮೇನ್ ಬಿಳಿಗಿರ್ಲಿಲ್ಲ, ಆದ್ರೆ ಸುಂದರಿ ಅವಳು. ಯಾವಾಗ ಕೃಷ್ಣೇ ದ್ರೌಪದಿ ಅಂತ ಕರೆದ್ನೋ, ಆ ಕೃಷ್ಣಾದೇವಿ ನಗು ನಗುತ್ತಾ ಶ್ರೀ ಕೃಷ್ಣನ ಮನದ ಪರದೆಯ ಮೇಲೆ ಕಾಣಿಸ್ಕೊಂತಾಳೆ. ಅಂದ್ರೆ ಮನಸ್ಸಲ್ಲೇ, ನೈಜವಾಗಿ ಬಂದು ಮುಂದೆ ನಿಂತ್ಕೊಳಲ್ಲ, ಮನಸ್ಸಲ್ಲ ಎಮ್ಮ ಕಾಣಿಸ್ಕೊಂತಾಳೆ. ನಗ್ನಗ್ತಾ ಬಂದವಳು ಕೃಷ್ಣನ ಸ್ಥಿತಿಯನ್ನ ನೋಡ್ಬಿಟ್ಟು ನಗುನೇ ಮಾಯ ಆಗೋಯ್ತು. ಸ್ಮಶಾನ ವಾತಾವರಣ, ಚಿಂತಾಮಗ್ನಾಗಿದ್ದಾನೆ ಕೃಷ್ಣ. ಎಲ್ಲವುದಕ್ಕಿಂತ ಹೆಚ್ಚಾಗಿ ಕೃಷ್ಣನ ಕಾಲಿನಿಂದ ರಕ್ತ ಸುರಿತಾ ಇದೆ. ಯಶೋಧ ಕಟ್ಟಿರ್ತಾಳೆ ಸೆರಗಿನ ಚೂರನ್ನ, ಆದ್ರೂ ಕೂಡ ಅದು ಆ ಸೆರಗನ್ನ ದಾಟಿ ರಕ್ತ ಹರ್ಕೊಂಡು ಹೋಗ್ತಾ ಇದೆ. ಅಣ್ಣ ನನ್ ಕರ್ದಪ್ಪ, ಇದೇನ್ ಕಾಲಲ್ಲಿ ಏನಾಗಿದೆ? ಕಾಲಲ್ಲಿ ಯಾಕೆ ಈ ತರ ಕೂತಿದ್ಯಾ ಅಂತ ಒಂದೇ ಪ್ರಶ್ನೆ. ಅದ ಕೃಷ್ಣ ಹೇಳ್ತಾನೆ, ತಂಗಿ ಪ್ರಯಾಣಕ್ಕೆ ಹೋಗ್ತಾ ಇದ್ದೀನಿ ಕಣಮ್ಮ, ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ಗಾಡಿ ಕಾಯ್ತಾ ಇದ್ದೀನಿ ಅಷ್ಟೇ. ನನ್ ಗಾಡಿ ಇನ್ನೂ ಬಂದಿಲ್ಲ. ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದೀನಿ, ಬಸ್ ವೇಟ್ ಮಾಡ್ತಾ ಇದ್ದೀನಿ, ಆದ್ರೆ ಬಸ್ ಇನ್ನೂ ಬಂದಿಲ್ಲ. ಬಸ್ ಬಂದ್ಮೇಲೆ ಹತ್ಕೊಂಡು ಹೋಗ್ತೀನಿ ನಾನು. ಕೃಷ್ಣ ಕೊಟ್ಟಂತ ಉತ್ತರ. ಯಾರೋ ಭಕ್ತ ನನ್ ಕಾಲ್ ಹತ್ರ ತುಳಸಿ ಇಟ್ಬಿಟ್ಟು ಹೋಗಿದ್ದಾನೆ. ಗೌರವಕ್ಕೋಸ್ಕರ ತುಳಸಿ ಇಟ್ಟು ಹೋದ. ತುಳಸಿ ಎಲ್ಲೋ ಮುಳ್ಳಿತ್ತೇನೋ, ಚುಚ್ಚಿ ರಕ್ತ ಬರ್ತಿದೆ ಅಷ್ಟೇ. ಅಂತ ದೊಡ್ಡ ಗಾಯ ಏನಲ್ಲ. ತಾಯಿ ಯಶೋದೆ ಬಂದ್ಲು ಮನಸ್ಸಲ್ಲಿ, ನನ್ನ ನೋವನ್ನ ತಾಳಲಾರ್ದೆ ಅಥವಾ ನನ್ನ ರಕ್ತ ಹರಿಯೋದ್ನ ನೋಡಕ್ಕಾಗ್ದೆ ಎಷ್ಟಾದ್ರೂ ಸಾಕ್ತಂತ ತಾಯಿ ಕರುಳದು ತನ್ನ ಸೆರಗಿನ ಚೂರನ ಕಾಲ್ ಕಟ್ಟಿದ್ಲು. ಅದಿರ್ಲಿ, ನೀನ್ ನನ್ ಕ್ಷಮಿಸ್ತೀಯಮ್ಮ? ನೀನೇನಾದ್ರೂ ನನಗ್ ಕ್ಷಮಿಸಿದೀನಿ ಅಂದ್ರೆ ನಾನು ನೆಮ್ಮದಿಯ ಗಾಡಿ ಹತ್ಕೊಂಡು ಹೋಗ್ತೀನಿ. ನೀನ್ ನನ್ ಕ್ಷಮಿಸ್ಲಿಲ್ಲ ಅಂದ್ರೆ ನನ್ ಗಾಡಿ ಹತ್ತಬೇಕಾದ್ರೆ ಮನ್ಸಲ್ಲಿ ನೋವು ಕಾಡತ್ತೆ. ದ್ರೌಪದಿ, ಯಾವ ಗಾಡಿ ಅಣ್ಣ? ನೀನ್ ಯಾವ ಗಾಡಿ ಎತ್ಕೊಂಡು ಹೋಗ್ಬೇಕು? ನಾನ್ ಏಕ್ ನಿನ್ ಕ್ಷಮಿಸ್ಬೇಕು? ಏನ್ ಹುಡುಗಾಟ ಆಡ್ತಿದ್ಯಾ? ಏನಾದ್ರೂ ತುಳಸಿ ಆದ್ರೆ ತುಳಸಿಲ್ ಮುಳ್ಳಿರುತ್ತಾ? ಚುಚ್ಕೊಂಡು ರಕ್ತ ಬರುತ್ತಾ? ನಿಂಗೆ ಏನಾದ್ರೂ ತಂಗಿ ಮೇಲೆ ಪ್ರೀತಿ ಇದ್ರೆ ಮುಚ್ಚಿಡ್ಬೇಡ, ದಯವಿಟ್ಟು ಹೇಳು ಏನಾಯ್ತು? ಕೃಷ್ಣ ಹೇಳ್ತಾನೆ, ಅಯ್ಯೋ ಮರೆ ಮಾಚೋದು ಏನಿಲ್ಲ ತಂಗಿ. ನೋವು ಪಟ್ಟವ್ರಿಗೆ ಮತ್ತೆ ನೋವು ಕೊಡೋದು ಧರ್ಮ ಅಲ್ಲ. ಯಾರಿಗೆ ತುಂಬಾ ಪ್ರೀತಿ ಇರುತ್ತೆ, ಯಾರಿಗೆ ತುಂಬಾ ಸಹನೆ ಇರುತ್ತೆ, ಯಾರು ತುಂಬಾ ಒಳ್ಳೆಯವರಾಗಿರ್ತಾರೆ, ಅವ್ರಿಗೆ ನೋವು ಅನ್ನೋದು ಹಿಂಬಾಲಿಸಿ ಬರ್ತಾ ಇರುತ್ತೆ, ಅವ್ರಿಂದನೇ ಬರ್ತಾ ಇರುತ್ತೆ ಯಾವಾಗ್ಲೂ ಕೂಡ. ನಾನು ಗಾಡಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ. ಅರ್ಥ ಆಗ್ಲಿಲ್ವಾ? ನೆಪ. ಅದೆಲ್ಲ ಆಮೇಲೆ ಹೇಳ್ತೀನಿ ಬಿಡಿಸಿ. ಈಗ ನನ್ನ ನೋವನ್ನ ನೀನು ವಾಸಿ ಮಾಡು, ನನ್ನ ಹೆಗಲ ಮೇಲಿರೋ ಭಾರವನ್ನ ಕಡಿಮೆ ಮಾಡು, ನನ್ ಗಾಡಿ ಹತ್ತಕ್ಕೆ ಸುಲಭ ಮಾಡು, ಈಸಿ ಮಾಡು. ದ್ರೌಪದಿಗೆ ಅರ್ಥ ಆಗ್ತಾ ಇಲ್ಲ. ಯಾವ ಗಾಡಿ, ಯಾವ ಮೂಟೆ, ನಾನೊಂದು ಕಾಣೆ. ನಿನ್ ಭಾಷೆ ನಂಗೆ ನಿಜ ಅರ್ಥ ಆಗ್ತಾ ಇಲ್ಲ ಅಣ್ಣ. ಯೋಚನೆ ಮಾಡ್ತಾಳೆ, ಏನ್ ಹೇಳ್ತಾ ಇದ್ದಾರೆ ಅಂತ. ಯೋಚನೆ ಮಾಡ್ತಾ ಮಾಡ್ತಾ ದ್ರೌಪದಿಗೆ ಅರ್ಥ ಆಗತ್ತೆ. ಮುಖ ಗಂಭೀರ ಆಗತ್ತೆ. ಕೃಷ್ಣನ ಮುಖವನ್ನ ದಿಟ್ಟಿಸಿ ನೋಡ್ತಾಳೆ. ದುಃಖ ಬಿಗಿದು ಬರುತ್ತೆ. ಎಂದಿನಂತೆ ವೀರ ಕ್ಷತ್ರಿಯ ರಮಣಿ ಅವಳು. ಅದನ್ನ ನುಂಗ್ಕೊಂಡು ಏನೂ ಆಗಿಲ್ಲ, ಕೃಷ್ಣನ್ ಮುಂದೆ ನಾನು ನೋವು ತೋರ್ಸ್ಕೋಬಾರ್ದು ಅಂತ ಸಹಜವಾಗಿ ಮಾತಾಡಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ಅದ ಅರ್ಥ ಆಯ್ತು ಕೃಷ್ಣನಿಗೆ, ನಾನು ಹೇಳಿದಂತ ರಹಸ್ಯ ಅರ್ಥ ಆಯ್ತು ಇವಳಿಗೆ ಅಂತ. ಅವನು ಸುಮ್ಮನೆ ಇರ್ತಾನೆ. ಆದ್ರೆ ಕೃಷ್ಣನಿಗೂ ಕೂಡ ಕಣ್ಣಲ್ಲಿ ನೀರು.
ಮತ್ತೆ ಕೃಷ್ಣ ಮಾತಾಡ್ತಾನೆ, ತಂಗಿ ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತಾ? ಯಾವ ಗಾಡಿ ಅಂತ ಅರ್ಥ ಆಯ್ತಾ? ಗಾಡಿ ಹತ್ಲಾ? ತಂಗಿ, ನಾನು ಒಂದೊಂದು ಅವತಾರಗಳಲ್ಲೂ ಬಹು ಕಷ್ಟವನ್ನ ಪಟ್ಟಿರ್ತಕ್ಕಂತ ಎಷ್ಟೋ ಜನ ಹೆಣ್ಮಕ್ಳು ನೋಡಿದ್ದೀನಿ. ಅವ್ರ ಕಷ್ಟವನ್ನ ಪರಿಹಾರ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ನನ್ನ ಈ ಅವತಾರದಲ್ಲಿ ನಿನ್ನಷ್ಟು ಕಷ್ಟಪಟ್ಟ ಹೆಣ್ಣು ಬೇರೆಯವಳಿಲ್ಲ. ಆ ಕಷ್ಟವನ್ನ ಬರಬಾರ್ದು ಅಂತ ಏನೋ ಮಾಡ್ದೆ, ಆದ್ರೂ ಕಷ್ಟ ಬಂದೇ ಬಿಡ್ತು ನಿನಗೆ. ಹಳೇದ್ನೆಲ್ಲ ನೆನ್ಪಿಸ್ತಾ ಇದ್ದೀನಿ, ಕ್ಷಮಿಸು, ನೋವು ಪಡ್ಬೇಡ, ಆದ್ರೆ ಇದು ಅನಿವಾರ್ಯ. ದ್ರೌಪದಿ ಹೇಳ್ತಾಳಣ್ಣ, ನೋವು ಪಡೋದು ಭಾರತೀಯ ಸ್ತ್ರೀಯರಿಗೆ ಸಹಜ ಅಲ್ವಾ? ಆದ್ರೆ ನಿನ್ನಂತೆ ಎಲ್ಲ ಹೆಣ್ಮಕ್ಳಿಗೂ ಒಬ್ಬ ಅಣ್ಣ ಇದ್ದಿದ್ರೆ, ಕಷ್ಟ ಬಂದಾಗ ಆ ಹೆಣ್ಮಕ್ಳು ಸಹಾಯಕ್ಕೆ ಬರುವಂತ ಒಬ್ಬ ಅಣ್ಣ ಇದ್ದು ಬಿಟ್ರೆ, ಅಂತ ಹೆಣ್ಮಕ್ಳು ಕಷ್ಟನೇ ಇಲ್ಲ. ಕಷ್ಟ ಬಂದ್ರೆ ಅವ್ರ ಕಷ್ಟ ಅಂತ ಅನ್ಕೊಳಲ್ಲ. ಹೋಗ್ಲಿ ಬಿಡು, ನೀನ್ ಗಾಡಿ ಹತ್ತಬೇಕು ಅಂತ ಬಯಸ್ತಾ ಇದ್ಯಾ ಅಲ್ವಾ? ಗಾಡಿ ಹತ್ಬೇಕಾದ್ರೆ ಯಾಕೆ ಇದೆಲ್ಲ ನಿಂಗ್ ನೆನ್ಪ್ಯಾಕ್ ಮಾಡ್ಕೊಂತ ಇದ್ಯಾ? ಈ ಭೂಮಿ ಮೇಲೆ ಬದುಕ್ತವ್ರಿಗಲ್ವಾ ಈ ಚಿಂತೆ ಇಲ್ಲ. ಲೋಕ ಬಿಟ್ಟು ಹೋಗೋರ್ಗೆ ಪಾಪ ಪುಣ್ಯ ಕರ್ಮ ಅಥವಾ ದುಃಖದ ಚಿಂತೆ ಯಾಕೆ ಅವ್ರಿಗೆ? ಕೃಷ್ಣ ಹೇಳ್ತಾನೆ, ತಂಗಿ, ಕೃಷ್ಣೇ, ನಾನಾಗಲಿ ನೀನಾಗ್ಲಿ ಗಾಡಿ ಹತ್ತಿದೀವಿ ಅಂದ್ರೆ ಯಾವ ಮೂಟೆ ಕೂಡ ಹಿಂದೆ ಬರಲ್ಲಮ್ಮ. ಪುಣ್ಯ ಪಾಪ ವಿಧೂಯ ಅಂತಕ್ಕಂಥ ವೇದವಾಕ್ಯ ನೆನ್ಪಿದ್ಯಾ? ಮೂಟೆ ಇರೋ ತನಕ ಗಾಡಿ ಹತ್ತಕ್ಕೆ ಅದು ಬಿಡಲ್ಲ. ನೀನ್ ಪಾಪದ ಮೂಟೆ ಹೊತ್ಕೊಂಡು ಒಳ್ಳೆ ಗಾಡಿ ಹತ್ತಕ್ಕಾಗಲ್ಲ. ಅರ್ಜುನನ್ನೇ ನೀನ್ ಮದ್ವೆ ಆಗ್ಬೇಕು ಅಂತ ಹೇಳಿದ್ದೆ ನಾನು. ಜೊತೆಗೆ ನಿನ್ ತಂದೆಗೆ ಪಣ ಇಟ್ಟೆ ನಾನು, ಅರ್ಜುನನ್ನೇ ಮದ್ವೆ ಮಾಡಿಸ್ಬೇಕು ಅಂತ. ನಾನು ಒಳ್ಳೇದಾಯ್ತು ಅನ್ನೋಷ್ಟ್ರಲ್ಲಿ ನೀನ್ ಅತ್ತೆ ಕುಂತಿ ಆ ಲೆಕ್ಕನೇ ವ್ಯತ್ಯಾಸ ಮಾಡ್ಬಿಟ್ಲು. ಇನ್ನೂ 4 ಜನ ಗಂಡಂದಿರನ್ನ ನಿನಗೆ ಹೊರಸ್ಬಿಟ್ಲು. ನೀನು ಬೇಡ ಅನ್ಲಿಲ್ಲ, ಅತ್ತೆನ ನಿರಾಕರಿಸ್ಲಿಲ್ಲ, ಎಲ್ಲ ಗಂಡಂದಿರನ್ನ ಸಂಭಾಳಿಸ್ತೆ. ಧರ್ಮಪುತ್ರನ ಜೂಜಾಡಕ್ಕಿಟ್ಟ. ಹೋ, ಎಂಥ ಭಯಂಕರ ಸ್ಥಿತಿ ತಂದಿಟ್ಟ. ನಿನ್ ಗಂಡನ್ನ, ನಿನ್ನ ಪತಿಯನ್ನ ನಾನು ದೂಷಿಸ್ತಿಲ್ಲ ತಂಗಿ. ನೀನು ದಿಟ್ಟ ತನದಿಂದ ಕಷ್ಟವನ್ನ ನಿಭಾಯಿಸ್ತಲ್ಲ, ಅದನ್ನ ಮೆಚ್ಚಿ ಹೇಳ್ತಾ ಇದ್ದೀನಿ ನಾನು. ಆ ಭಯಂಕರ ಸ್ವಪ್ನ ಸದೃಶ ಘೋರ ಸನ್ನಿವೇಶವನ್ನ ನೆನ್ಪು ಮಾಡ್ಕೊಂತಾಳೆ. ನಿಸ್ಸಹಾಯಕರಂತೆ ಅಸಹಾಯ ಶೂರ ಪತಿಗಳು ತಲೆ ತಗ್ಗಿಸಿ ಕೂತ್ಕೊಂಡಿರ್ತಾರೆ ಒಂದ್ ಕಡೆ. ಅವಳ ಮಾನಭಂಗಕ್ಕೆ ಯತ್ನ ಆಗ್ತಾ ಇರತ್ತೆ. ದುರ್ಯೋಧನಾದಿಗಳು ನಗ್ತಾ ಇರ್ತಾರೆ. ಕಂಠ ಶೋಷಣೆ ಮಾಡ್ಕೊಳ್ಳುತ್ತಾ ಆ ಜೂಜನ ತಡಿಲಕ್ಕಾಗ್ದೆ ಎಲ್ರು ಅಲ್ಲಿ ಬಾಯಿ ಮುಚ್ಚಿ ಕೂತಿರ್ತಾರೆ. ಕರ್ಣ, ದುಶ್ಯಾಸನರು ಕೂಡ ಇರ್ತಾರೆ. ದ್ರೌಪದಿ ಚೀರ್ಲಿಲ್ಲ, ಕಣ್ಣೊರ್ಸ್ಕೊಂಡ್ಲು. ಯಾಕೆ ಅಂದ್ರೆ ಅವಳ ಮನಸ್ಸಿನ ಪಟದಲ್ಲಿ ಬಂದಿದ್ದು ಶ್ರೀಕೃಷ್ಣನ ಭಾವಚಿತ್ರ. ಅದಕ್ಕೆ ಹೇಳ್ತಾಳೆ, ಅಂತ ಸಮಯದಲ್ಲೂ ನೀ ನನ್ನ ಕೈ ಬಿಡ್ಲಿಲ್ವಲ್ಲ ಕೃಷ್ಣ. ನಾನ್ ನಿನ್ನ ನೆನ್ಪು ಮಾಡ್ಕೊಂಡೆ, ನನ್ನ ಮಾನ ಪ್ರಾಣಗಳ ರಕ್ಷಣೆಯನ್ನ ನೀನ್ ಮಾಡ್ದೆ. ಅಣ್ಣ, ತಪ್ಪು ನನ್ನದೇ ಆಗಿದ್ದಾಗ ನಿನ್ನ ತಪ್ಪು ಅಂತ ನೀನ್ ಯಾಕೆ ಹೇಳ್ಕೊಂತ ಇದ್ಯಾ? ನಾನು ರಕ್ಷಕರಲ್ಲದವರನ್ನ ರಕ್ಷಿಸಿ ಅಂತ ಕೇಳ್ಕೊಂಡೆ, ಅವತ್ತು ಕೂಕೊಂಡೆ. ಆದ್ರೆ ನಿಜವಾದ ರಕ್ಷಕರನ್ನ ನಾನು ಬೇಡ್ಕೊಂಡ್ಲಿಲ್ಲ. ನಂದಲ್ವ ತಪ್ಪು. ಕಡೆಗೆ ನಿಜವಾದ ರಕ್ಷಕನಾದ ನಿನ್ನನ್ನ ಪ್ರಾರ್ಥಿಸ್ಮೇಲೆ ನಿನ್ನ ರಕ್ಷಣೆ ಮಾಡ್ದಲ್ಲಪ್ಪ, ಅದ್ ಹೇಗ್ ನಿನ್ ತಪ್ಪಾಗತ್ತೆ? ಕೃಷ್ಣ ಹೇಳ್ತಾನೆ, ಚಿಂತೆ ಅದಕ್ಕಲ್ಲ, ರಕ್ಷಿಸಿದ್ದು ಸರಿ ನಾನೇ. ಆದ್ರೆ ಆ ಪರಿಸ್ಥಿತಿ ಬರ್ದೇ ಇರೋ ತರ ನಾನು ಏನಾದ್ರೂ ಉಪಾಯ ಮಾಡ್ಬೋದಿತ್ತೇನೋ. ಆಡೋ ಮಕ್ಕಳನ್ನ ತಗೊಂಡೋಗಿ ಬಾವಿ ಹತ್ರ ಬಿಟ್ರೆ ಯಾರದು ತಪ್ಪು? ಮಕ್ಳು ಬಿದ್ಮೇಲೆ ತಾಯಿ ಬಾವಿಗೆ ನೆಗೆದು ಬಿಟ್ಟು ಆ ಮಗುವನ್ನ ರಕ್ಷಣೆ ಮಾಡಿದ್ರೆ ತಾಯಿಗೆ ಪುರಸ್ಕಾರ ಕೊಡ್ಬೇಕಾ? ತಾಯಿನ ಹೊಗಳ್ಬೇಕಾ? ಹೋಗ್ಲಿ ಅಳ್ಬೇಕಾ ಕೂತ್ಕೊಂಡು? ಮಗು ಎಷ್ಟೇ ದೊಡ್ಡವಳಾದ್ರೂ ಕೂಡ ಮುಂದೆ ಎಂದೆಂದು ಅಳ್ದೇ ಇರೋ ತರ ಪಾಠ ಕಲ್ಸಕ್ಕಾಗತ್ತ ಯಾವ್ದೇ ತಂದೆ ತಾಯಿಗಾದ್ರೂ ಮಕ್ಳಿಗೆ? ನಂಗೆ ಈ ತರ ಪ್ರಶ್ನೆ ಕಾಡ್ತಾ ಇದೆ. ನಂಗೇನೋ ಚಿಂತೆ. ಇಷ್ಟ ಚಿಂತೆ ಇಟ್ಕೊಂಡು ಗಾಡಿ ಹತ್ತಬೇಕಾ ನಾನು? ನಿನಗ್ ಸಂಕಟ ಕೊಟ್ಟ ಪಾಪಿಗಳನ್ನ
ಮತ್ತೆ ಜೀವ ತುಂಬಿ ಭೂಮಿ ಕಳಿಸ್ಬೇಕಾ? ದ್ರೌಪದಿ ಹೇಳ್ತಾಳೆ, ಅಣ್ಣ ನನ್ನ ಅಸ್ಲಿನ್ ಜೊತೆ ಬಡ್ಡಿನ್ ತೀರಿಸ್ತಾ ಇದ್ದೀನಿ ಅಷ್ಟೇ. ಅಂದು ನನ್ನೆದುರೇ ಸಂಜಯನ ಕೈಲಿ ನನ್ನ ದೊಡ್ಡ ಮಾವ ಧೃತರಾಷ್ಟ್ರರಾಯರಿಗೆ ಹೇಳಿ ಕಳಿಸಿದ್ದೆ ನಾನು, ಋಣಂ ಪ್ರವೃದ್ಧಮಿವ ಮೇ ಹೃದಯನ್ನಾಪಸರ್ಪತಿ ಅಂತ. ಇನ್ನೊಂದು, ದ್ರೌಪದೇ ಧಿಮವಾನ್ ಶ್ರೀ ಪೃಥಿವಿ ಶಕಲಿ ಭವೇ ಶುಷ್ಯೇ ತೋಯ ನಿಧಿ ಕೃಷ್ಣೆ ನಮೇ ಮೋಘಂ ವಚೋ ಭವೇತ್ ಅಂತ. ಪ್ರತಿಜ್ಞೆ ಮಾಡಿದ ಪ್ರಜ್ಞಾವಂತ ಧೀರ ಅಣ್ಣ ನನ್ಗಿರ್ಬೇಕಾದ್ರೆ ನನ್ಗೆ ಯಾರು ಭಯ ಇತ್ತು? ಈ ತರ ನೀನೇ ಅಲ್ವ ಪ್ರತಿಜ್ಞೆ ಮಾಡಿದ್ದು. ಆ ಪ್ರತಿಜ್ಞೆ ಪೂರ್ತಿ ಮಾಡಿ ನೀನ್ ಋಣಮುಕ್ತನಾದ ಮೇಲೆ, ನನ್ ದುಃಖ ಎಲ್ಲ ತೀರ್ಸಿದ ಮೇಲೆ ನೀನು ಗಾಡಿ ಹತ್ತುತ್ತಾ ಇದ್ಯಾ, ನೀನ್ ಸಾಲ ತೀರ್ಸಿದ್ಯಾ. ಅದು ನಿನ್ ತಂಗಿ ಮೇಲಿದ್ದಂತ ವಾತ್ಸಲ್ಯ ನಿನಗೆ. ಇಷ್ಟೆಲ್ಲ ಮಾಡ್ದೆ ಒಳ್ಳೆ ಕೆಲಸ ಮಾಡ್ರು ನಿನಗೆ ಆ ಮೂಟೆ ಯಾಕಪ್ಪ? ಬ್ರಹ್ಮಶಂಕರ ಶಕ್ರಾದೈ ದೇವವೃಂದೈ ಪುನಃ ಪುನಃ ಕ್ರೀಡಸೇ ತ್ವಂ ನರವ್ಯಾಘ್ರ ಬಾಲ ಕ್ರೀಡನ ಕೈರಿವ ಅಂತ ನೆನ್ಪಿದ್ಯಾ ಒಂದ್ ಮಾತು? ಬ್ರಹ್ಮ ರುದ್ರೇಂದ್ರಾದಿಗಳು ನೀನ್ ಆಟದ ಗೊಂಬೆ, ಈ ತಂಗಿ ಕೂಡ ಒಂದು ಪುಟ್ಟದ ಆಟದ ಸಾಮಗ್ರಿ ಅಲ್ವಾ? ನಿನ್ನ ಮಹಾಯತ್ನ ಭೂಭಾರಾವತರಣ ಕಾರ್ಯದಲ್ಲಿ ನನ್ನನ್ನ ಒಂದು ಗೊಂಬೆಯಾಗಿ ಬಳಸ್ಕೊಂಡೆ ಅಷ್ಟೇ ನೀನು. ಅದೇ ನನ್ನ ಭಾಗ್ಯ. ಎಂತ ಭಾಗ್ಯ! ಕೃಷ್ಣನ್ ಕೈಲಿ, ಆ ಲೋಕ ಜಗದ್ರಕ್ಷಕನಾದ ಮಹಾವಿಷ್ಣುವಿನ ಅವತಾರಿಯಾದಂತಹ ಕೃಷ್ಣನ ಕೈಲಿ ಗೊಂಬೆಯಾಗಿ ಆಟಾಡೋದು ಅಂದ್ರೆ ಸುಮ್ನೆನಾ? ಈ ಜ್ಞಾನ ನನಗೆ ವಶಿಷ್ಠರ ಉಪದೇಶದಿಂದ ಬಂದಿದ್ದು. ನಾನ್ ನೋಡ್ಬೇಡ ಆತರ ನೀನು ಏನು ಇಷ್ಟು ದೊಡ್ಡ ಮಾತಾಡ್ತಾ ಇದ್ದಾಳೆ ಅಂತ. ವಶಿಷ್ಠರು ನನ್ ಕೊಟ್ಟಂತ ಜ್ಞಾನ ಇದು. ನೆನಪಾಯ್ತು, ಹೇಳ್ದೆ ಅಷ್ಟೇ ಅಣ್ಣ. ಕೃಷ್ಣ ಹೇಳ್ತಾನೆ, ತಂಗಿ ಒಂದ್ ಮಾತ್ ಕರ್ದಿದ್ ನನ್ ಮರ್ತಿಲ್ಲ ಕಣಮ್ಮ. ಗೋವಿಂದ ದ್ವಾರಕಾವಾಸಿನ್ ಕೃಷ್ಣ ಗೋಪಿ ಜನಪ್ರಿಯ ಕೌರವೈಃ ಪರಿಭೂತಾಂ ಮಾಂ ಕಿಂ ನ ಜಾನಸಿ ಕೇಶವ ಅಂತ ಕರೆದಿದ್ದೆ. ಗೋವಿಂದ ಅಂತ ಕರೆದಿದ್ದೆ. ನನ್ಗೆ ಅತ್ಯಂತ ಪ್ರಿಯವಾದ ಹೆಸರು ಗೋವಿಂದ. ಇಂದ್ರ ಇಟ್ಟಂತ ಹೆಸರದು. ಉಪೇಂದ್ರನಾದ ಪ್ರಸಂಗ, ಗೋವರ್ಧನ ಗಿರಿಯನ್ನು ಎತ್ತಿದಂತಹ ಪ್ರಸಂಗ ಅದು. ಮತ್ತೆ ದ್ವಾರಕಾವಾಸಿನ್ ಅಂತ ಕರೆದೆ. ನೀನ್ ಆ ಕರೆದಾಗ ದ್ವಾರಕೆ ನೆನಪಾಯ್ತು. ಗೋಪಿ ಜನಪ್ರಿಯ ಅಂತ ಕರೆದೆ, ನನ್ನ ಪ್ರಿಯ ಸಖಿಯರ ನೆನಪನ್ನ ಮಾಡಿದೆ. ಎತ್ತಣ ಗೋಕುಲ, ಎತ್ತಣ ದ್ವಾರಕೆ, ಎತ್ತಣ ಗೋವರ್ಧನ. ನೀನು ಮುಗ್ಧೆ ಅಲ್ಲ, ನೀನು ನನ್ನ ತಾಯಿ ಯಶೋದೆಯಂತೆ ಶಾಸ್ತ್ರ ಅರಿಯದವಳಲ್ಲ. ನೀನು ಅತ್ಯಂತ ಬುದ್ಧಿವಂತೆ. ಹಾಗಾಗಿ ಮಾತುಗಳನ್ನ ಹೇಳಿದ್ಯಾ ನೀನು. ಅಣ್ಣ, ತಂಗಿ ಜ್ಞಾನ ಪರೀಕ್ಷೆ ಮಾಡ್ತಾ ಇದ್ಯಾ ನೀನು. ನಾನ್ ಕವಯಿತ್ರಿ ಅಲ್ಲ, ಪಂಡಿತಳು ಅಲ್ಲ. ಏನೋ ನನ್ನ ಭಾವದಲ್ಲಿ ನಾ ಕರಿಬೇಕು ಅನಿಸ್ತು, ಕರೆದೆ ಅಷ್ಟೇ. ನಂಗೆ ತುಂಬಾ ತೀರ ಸಮೀಪದವನು ಅಣ್ಣ ಅನ್ನೋ ಮಮಕಾರದಿಂದ ಅಥವಾ ಸಲಿಗೆಯಿಂದ ಆ ರೀತಿ ಕರೆದೆ. ಗೋವಿಂದ ಅಂತ ಕರೆದೆ. ಗೋವು ಎಂದರೆ ಇಂದ್ರಿಯ ಅಂತ ಅರ್ಥ, ಇಂದ್ರಿಯಗಳಿದೆ ಅಂತ ಅರ್ಥ ಅಂತ ನನ್ನ ಬಾಲ್ಯದ ಗುರುಗಳು ಹೇಳಿದ್ರು. ಸರ್ವೇಂದ್ರಿಯಗಳಿಗೂ ಚಾಲಕನಾದ ನಿನ್ನನ್ನ ಇಂದ್ರಿಯಾಣ ಅಥವಾ ಗೋವಿಂದ ಅಂತ ಕರೆಯೋದ್ರಲ್ಲಿ ತಪ್ಪೇನಿಲ್ವಲ್ಲ. ಭೇಷ್ ತಂಗಿ, ಕೃಷ್ಣ ಖುಷಿಯಾಗೋಯ್ತು. ನೀನು ಪಂಡಿತಳಲ್ವಾ? ಸರಿ, ದ್ವಾರಕಾವಾಸಿನಂತ ಕರೆದಲ್ಲ ಯಾಕೆ? ಒಂದೇ ರಾತ್ರಿ ನಿನ್ನವರನ್ನ ಆಪತ್ತಿನಿಂದ ಉದ್ಧಾರ ಮಾಡಕ್ಕೋಸ್ಕರ ಸಮುದ್ರ ಮಧ್ಯ ಊರನ್ನ ನಿರ್ಮಿಸಿ ಅಲ್ಲಿಗೆ ಮಧುರಾ ನಗರಿಯ ಸರ್ವರನ್ನು ಸಾಗಿಸಿದ ನಿನಗೆ ನಾನ್ ಆಪತ್ತಿನಲ್ಲಿ ಸಿಲುಕ್ತಾಗ ನನ್ನೊಬ್ಬಳ ರಕ್ಷಣೆ ಎಷ್ಟು ಮಾತ್ರ ಅನ್ನೋ ಧ್ವನಿಯಲ್ಲಿ ನನ್ನ ಸೀರೆಯನ್ನು ಎಳಿಬೇಕಾದ್ರೆ ಆ ರೀತಿ ದ್ವಾರಕಾವಾಸಿನಂತ ಕರೆದಿದ್ ನಾನು. ತಪ್ಪಾಯ್ತ ನನ್ ಮಾತು? ಕೃಷ್ಣನ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನೋಡಿದೆಯ ತಂಗಿ, ಇದೆಲ್ಲ ತಿಳಿಯದ ಗೊಲ್ಲರ ಹುಡುಗ ನಾನು. ಅಲಂಕಾರ, ಧ್ವನಿ, ಭಾವ, ರಸ ಏನು ಗೊತ್ತಿಲ್ಲ ನನಗೆ. ನನ್ನನ್ನ ಸರ್ವಜ್ಞ ಅಂತ ಕರೀತಾರಷ್ಟೇ, ಬಟ್ ನಾನ್ ಸರ್ವಜ್ಞ ಅಲ್ಲ. ಅದೆಲ್ಲ ಸುಳ್ಳು. ದ್ರೌಪದಿ ಹೇಳ್ತಾರೆ, ಅದೆಲ್ಲ ಸುಳ್ಳು ಹೇಳ್ಬೇಡ ಅಣ್ಣ. ಸರ್ವೇ ವೇದ ಯತ್ ಪದ ಮಾಮಂತಿ ಅಂತ ಹೇಳಿದ್ದವ್ರು ಯಾರು? ಎಲ್ಲ ವೇದಗಳು ನಾನೇ ಅಂತ ಹೇಳಿದವ್ರು ಯಾರು? ನನ್ನ ಪತಿ ಅರ್ಜುನ ರಾಯನಿಗೆ ನಿನ್ನ ಗುಟ್ಟಿನ ಉಪದೇಶವನ್ನ ಹೇಳಿದ್ ಮರ್ತೋಯ್ತಾ? ನನ್ ಗಂಡ ಮರೆತ್ರು ನಾನ್ ನೆನ್ಪಲ್ಲಿ ಇಟ್ಕೊಂಡಿದ್ದೇನೆ. ವೇದ ವೇದ್ಯನಿಗೆ ವೇದವಿತ್ ವೇದಾಂತ ಕೃತ್ ಅಂತ ಅನಿಸ್ಕೊಂಡವನಿಗೆ ಶಬ್ದ, ಅಲಂಕಾರ, ವ್ಯಾಕರಣ ಗೊತ್ತಿಲ್ವಾ? ರಸ ಗಮ್ಯಕ್ಕೆ ನೀನೇ ಗಮಕಾರಣ, ನೀನೇ ಎಲ್ಲಾರ್ಗಿನ ದೊಡ್ಡವನು. ಸರಿ, ನಾನು ಕೃಷ್ಣ ಅಂತ ಕರೆದ್ನಲ್ಲ, ಮುಂದಿನ ಪ್ರಶ್ನೆ ಕೇಳು, ಕೃಷ್ಣ ಅಂತ ಯಾಕೆ ಕರೆದೆ ಅಂತ. ಅದು ಕೃಷ್ಣ ಹೇಳ್ತಾನೆ, ಓಹೋ ತಂಗಿ, ಜಗಳಕ್ಕೆ ತಯಾರಾಗಿ ನಿಂತಿದ್ಯಾ?
ಹೇಳ್ತಂಗಿ. ನಿನ್ನ ರಕ್ಷಣೆಗೆಂದು ನೀನೇ ಕರೆದ ಮೇಲೆ ಹೊರಟು ಬಂದಂತ ನಾನು ಕಪ್ಪು ಬಣ್ಣದವನೋ ಕೆಂಪು ಬಣ್ಣದವನೋ, ಆ ಬಣ್ಣದ ಮೇಲೆ ನಿನಗೆ ಜ್ಞಾನ ಎಷ್ಟಿದೆ ತಿಳ್ಕೊಳ್ಳೋಣ. ನೀನೇ ಕಪ್ಪು, ನೀನ್ ಬಣ್ಣನೇ ಕಪ್ಪು ಅಂದ್ಮೇಲೆ ನನ್ನನ್ನ ಯಾಕೆ ಕೃಷ್ಣ ಅಂತ ಕರೆದೆ? ಅಂದ್ರೆ ನನ್ನನ್ನು ಯಾಕೆ ಕಪ್ಪಾಗಿರೋ ವರ್ಣದವನೇ ಬಾ ಅಂತ ಯಾಕೆ ಕರೆದೆ ನೀನು? ಹೀಯಾಳಿಸ್ತಿದ್ಯಾ? ಹಾಗಾದ್ರೆ ನನ್ನ ಕೃಷ್ಣ ಅಂತ ಕರೆದು ಹೀಯಾಳಿಸ್ತೆ ಅಲ್ವಾ? ಆಗ ಆಡ್ಕೊಂಡೆ ಅಲ್ವಾ ನಾನು ಕಪ್ಪಾಗಿದ್ದೀನಿ ಅಂತ? ಅಣ್ಣ, ಹಾಗಾದ್ರೆ ನಿನ್ಗೆ ಹೆಸರಿಟ್ಟಂತ ಗರ್ಗಾಚಾರ್ಯರು ಈ ರೀತಿ ಉದ್ದೇಶ ಇಟ್ಕೊಂಡು ಹೆಸರಿಟ್ರ ನಿನಗೆ ಕೃಷ್ಣ ಅಂತ? ನೀನ್ ಕಪ್ಪಾಗಿದ್ಯಾ ಅಂತ ಕೃಷ್ಣ ಅಂತ ಹೆಸರಿಟ್ರ? ನಿನ್ ತಾಯಿ, ನಿನ್ ಅಣ್ಣ, ನಿನ್ ಬಂಧುಗಳು ಎಲ್ರು, ನನ್ ಪತಿ ಎಲ್ರು ಕೃಷ್ಣ ಅಂತ ಕರೆದಾಗ ನಿಂಗೆ ಸಿಟ್ಟು ಬರ್ತಾ ಆಯ್ತಾ? ಸ್ಮೃತ ಮಾತ್ರ ಏವ ಸರ್ವ ದೋಷ ಕರ್ಷಣ, ಅಂದ್ರೆ ಯಾರನ್ನ ನೆನ್ಪು ಮಾಡ್ಕೊಂಡಿದ ತಕ್ಷಣ ಸರ್ವ ದೋಷಗಳು ಕೂಡ ಅಪಹಾರ ಮಾಡ್ತಾನೋ ಅವನ ನಾಮ ಮನಸ್ಸಲ್ಲಿ ಬಂತು, ಅದೇ ಕೃಷ್ಣ ನಾಮ. ಹಾಗಾಗಿ ಕೃಷ್ಣ ಅಂತ ಕರೆದೆ. ಹಾಗಾದ್ರೆ ನಿನ್ ದೋಷ ಹೇಳೋ ತರ ಆಯ್ತಾ ಅದು? ನನಗೆ ಆನಂದ ಆಗೋಯ್ತು, ಮನ್ಸಲ್ಲಿ ಹಿಗ್ಬಿಟ್ಟ. ತಂಗಿ, ಇಂದಿನ ವಾಕ್ಯಾರ್ಥದಲ್ಲಿ ನನಗೇ ಸೋಲಾಗೋ ತರ ಇದೆ. ಆಗ್ಲಿ, ಭಕ್ತರ ಕೈಲಿ ಭಗವಂತ ಸೋತ್ರೆ ಅದಕ್ಕಿಂತ ಸಂತೋಷವಾದ ವಿಚಾರ ಇಲ್ಲ. ಸರಿ, ಕೊನೆಯ ಪ್ರಶ್ನೆ, ಉತ್ತರ ಕೊಡ್ತೀಯಾ? ನಾನೆಲ್ಲೋ ಚಿಕ್ಕ ಪ್ರಾಯದಲ್ಲಿ ಹಳ್ಳಿಯ ಹುಡುಗಿಯರೊಡನೆ ಪ್ರಣಯ ಪ್ರಸಂಗಗಳಲ್ಲಿ ಸಿಕ್ಕು ಬಿದ್ದಿದ್ದೀನಿ. ನೀನ್ ಆಪತ್ತಲ್ಲಿ ಇರ್ಬೇಕಾದ್ರೆ ಗೋಪಿ ಜನಪ್ರಿಯ ಅಂತ ನೆನಪಿಸ್ಕೋಬೇಕಾ? ನೀನ್ ಸೀರೆನ ಹೇಳಿಬೇಕಾದ್ರೆ ಇದ್ ನಿನಗ್ ಭೂಷಣನಾ? ನಿನ್ನ ಪತಿಗಳಿಗೆ ನಾನು ಪ್ರಿಯ ಅಲ್ವಾ? ಹೋಗಿ ನಿನಗ್ ಪ್ರೀತಿ ಆಗಿದ್ದವನಲ್ವಾ? ಪ್ರೀತಿ ಪಾತ್ರ ಕೃಷ್ಣನೇ ಅಂತ ಕರಿಬೇಕಿತ್ತು. ದ್ರೌಪದಿ ಹೇಳ್ತಾನೆ, ಮತ್ತೆ ವಾಕ್ಯಾರ್ಥ ಚಪಲ ಅಂದ್ರೆ ಮತ್ತೆ ನಿಂಗ್ ಚಪಲನ ನನ್ನ ಬಾಯಿಂದ ಮಾತು ಕೇಳೋದು? ತಂಗಿ, ನಿಜ ಹೇಳ, ಯಾರು ಬಹಳ ಓದಿದೀನಿ, ಪ್ರಚಂಡರು, ಪಂಡಿತರು, ದೊಡ್ಡ ದೊಡ್ಡ ಸಭೆಗಳಲ್ಲಿ ವೇದ ವಾಕ್ಯಗಳನ್ನ ಮಾತಾಡ್ತಾರಲ್ವಾ, ಅವರೆಲ್ಲರೂ ಕೂಡ ನಿಜವಾದ ಜ್ಞಾನಿಗಳಲ್ಲ. ಏನು ಅರಿಯದೆ, ಏನು ತಿಳಿಯದೆ ನಿಜವಾದ ಸಾಧನೆ ಮಾಡಿರ್ತಾರಲ್ವ, ಅವ್ರ ಹತ್ರ ಮಾತಾಡಿ ಜ್ಞಾನ ಅನ್ನೋದು ಓಪನ್ ಆಗುತ್ತೆ. ಅವ್ರ ಎನ್ಸೈಕ್ಲೋಪೀಡಿಯಾ ತರ. ಅದೇ ತರ ನಾನು ತಂಗಿ ಬಾಯಲ್ಲಿ ಕೇಳಕ್ಕೆ ಚಪಲನೆ. ನನಗೆ ಬಾಯಾರಿರೋನ್ಗೆ ನೀರು ತಾ ಅಂದ್ರೆ ನೀರಿನ ಚಪಲ ಅನ್ನಕ್ಕಾಗತ್ತಾ? ಹಸ್ವಿರೋನ್ಗೆ ಊಟ ಕೊಡು ಅಂದ್ರೆ ಅವ್ನ್ಗೆ ಊಟದ ಚಪಲ ಅಂತ ಹೇಳಕ್ಕಾಗತ್ತಾ? ದ್ರೌಪದಿ ಹೇಳ್ತಳಣ್ಣ, ಆಯ್ತು, ಗೋಪಿ ಜನರು ನಿನ್ನ ಉಳಿಸ್ಕೊಳ್ಳಿಕ್ಕೆ ಏನೇನೋ ಸ್ನಾನ ಮಾಡ್ತಾರೆ, ಅಂದ್ರೆ ಸಾಧನೆ ಮಾಡ್ತಾರೆ, ಸಂಧ್ಯಾ ವಂದನೆ, ಹೋಮ, ಯಾಗ, ಯೋಗ ಏನೇನೋ ಮಾಡ್ತಾರೆ. ಆದ್ರೆ ಅಷ್ಟೆಲ್ಲಾ ಮಾಡೋರ್ಗೆ ನೀನು ಒಂದೊಂದ್ಸಲ ಒಲಿತ್ಯ, ಒಂದೊಂದ್ಸಲ ಒಲಿಯಲ್ಲ. ಆದ್ರೆ ಏನೂ ಮಾಡದೇ ಇರೋ ಈ ತಂಗಿಗೆ ಅಣ್ಣ ಅಥವಾ ಕೃಷ್ಣ ಅಂತ ನನ್ನ ಮನಸ್ಸಲ್ಲಿ ನಿನ್ನನ್ನ ನೆನಪು ಮಾಡ್ಕೊಂಡು ಕೈ ಮುಗಿದು ನಾನು ನಿಂತಿರ್ಬೇಕಾದ್ರೆ, ನನ್ನ ನೋವಿನ ಧ್ವನಿ ನಿನ್ನಾಗೆ ಕೂಗಿರ್ಬೇಕಾದ್ರೆ ನನ್ ಮನ್ಸಿಗೆ ಬಂದಿದ್ ಒಂದೇ, ಅವರೆಲ್ರಿಗೂ ಕೂಡ ಒಲ್ದಂತವನು, ಅರಿಯದವಳು ನಾನು, ನನ್ಗೆ ಒಲ್ದೆ ಒಲಿತಾನೇನೋ ಭರವಸೆಯಿಂದ ನಾನು ಈ ನಾಮವನ್ನ ಕರೆದೆ. ಆ ಪಂಡಿತರೆಲ್ಲ ಕೂತಿರೋರು ಹೆಣ್ಮಕ್ಳ ಬಗ್ಗೆ ಅತ್ತಪ್ಪು ಇತ್ತಪ್ಪು ಅಂತ ಒಂದು ಲಿಸ್ಟ್ ಮಾಡಿದ್ರು, ಪಟ್ಟಿಯನ್ನ ಮಾಡಿದ್ರು. ಅದ್ಯಾವ್ದು ನಾನ್ ನೆನಪು ಬರ್ಲಿಲ್ಲ, ಕೃಷ್ಣ ಅನ್ನೋ ನಾಮನೇ ನೆನಪು ಬಂದಿಲ್ಲ. ಹಾಗಾಗಿ ನಾನ್ ನಿನ್ ನೆನ್ಪು ಮಾಡ್ಕೊಂಡೆ, ಹಾಗಾಗಿ ನಾನು ಆ ರೀತಿ ಕರೆದೆ ನಿನ್ನ ಅಷ್ಟೇ. ಏನ್ ಪಟ್ಟಿ ಮಾಡಿದ್ರು ಅವರು? ಶ್ಲೋಕ ಹೇಳ್ಬಿಡ್ತ್ಯಾ ಅಣ್ಣ? ಆ ಶ್ಲೋಕ ಹೇಳಿದ್ರೆ ನನ್ ಪರೀಕ್ಷೆ ಪೂರ್ತಿ ಆಯ್ತಾ? ಇನ್ಮೇಲೆ ನನ್ ಪ್ರಶ್ನೆ ಕೇಳಲ್ವಾ ನೀನು? ಮೊದ್ಲು ಹೇಳಮ್ಮ, ಆಮೇಲೆ. ಅನೃತಂ ಸಾಹಸಂ ಮಾಯಾ ಮೂರ್ಖತ್ವಂ ಅತಿಲೋಭತ ಅಶೌಚಂ ನಿರ್ಭಯತ್ವಂ ಚ ಸ್ತ್ರೀಣಾಂ ದೋಷ ಸ್ವಭಾವಜಾಹ. ಅಂದ್ರೆ ಹೆಣ್ಮಕ್ಳು ಸುಳ್ಳು ಹೇಳೋದು, ಆಗದೆ ಇರೋದಕ್ಕೆ ಪ್ರಯತ್ನ ಮಾಡೋದು, ವಂಚನೆ ಮಾಡೋದು, ಮೊಂಡತನ ಮಾಡೋದು, ಸ್ವಾರ್ಥ, ತ್ರಿಕರಣ ಶುದ್ಧಿ ಇಲ್ದೇ ಇರೋದು, ಒರಡುತನ ಇರೋದು, ದಯೆ ಇಲ್ದಿರೋದು, ಶೂನ್ಯತೆ ಇಲ್ದಿರೋದು, ಇದೆಲ್ಲ ದೋಷ, ಸ್ತ್ರೀಯರ ದೋಷ ಅಂತ ಹೇಳಿದ್ದಾರೆ ಪಂಡಿತರು. ಸರಿ, ಅವ್ರು ಹೇಳಿರೋದೆಲ್ಲ ಸರಿ ಅಂತ ಇಟ್ಕೋ. ಆ ಗೋಪಿಕೆಯರು ಸ್ತ್ರೀ ತಾನೆ, ಅವ್ರನ್ನ ರಕ್ಷಣೆ ಮಾಡ್ದಲ್ಲ. ನಾನು ಯಾವ ಹೆಣ್ಣಲ್ಲೂ ನೋಡ್ದಿರೋ ದೋಷ ಗೋಪಿಕೆಯರಲ್ಲಿ ನೋಡ್ದೆ. ಅಂತವ್ರನ್ನೇ ರಕ್ಷಣೆ ಮಾಡಿರೋ ನೀನು ನನ್ ರಕ್ಷಣೆ ಮಾಡಲ್ವಾ ಅಂತ ಹಾಕರ್ದೆ ನಾನು ನಿನ್ನನ್ನ. ತಂಗಿ, ನನ್ನ ವಿಶ್ವತಶ್ಚಕ್ಷುಹು ಅಂತ ಕರೀತಾರೆ, ವಿಶ್ವಕ್ಕೆ ಕಣ್ಣಾಗಿರೋನು ಅಂತ ಕರೀತಾರೆ. ಆದ್ರೆ ಈಗ ನನ್ಗೆ ನಿಜವಾದ ಕಣ್ಣನ್ನ ತೆರೆಸ್ತೆ ನೀನು.
ಆ ಇನ್ನೊಂದು ನಿನ್ನ ಪ್ರಾರ್ಥನೆಯ ಅರ್ಥ ಈಗ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಯಾವ ಪ್ರಾರ್ಥನೆ ಮರ್ತೋಯ್ತಾ? ನನ್ನ ಬಾಯಲ್ಲಿ ಕೇಳ್ಬೇಕು ಅಂತ ಆಸೆ ಆಗ್ತಾ ಇದ್ಯಾ? ಹೇಳ್ತೀನಿ ಕೇಳಿಸ್ಕೊ. ಶಂಖ ಚಕ್ರ ಗದಾ ಪಾಣಿ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಂ. ಕೃಷ್ಣ ಹೇಳ್ತಾನೆ, ಅಬ್ಬ ಇಷ್ಟು ಅಚ್ಚುಕಟ್ಟಾಗಿ ನೆನ್ಪಿಟ್ಟು ಹೇಳಿದ್ಯಾ ಅಣ್ಣ. ಹೀಗೆ ಯಾವ ರೀತಿ ಅರ್ಥ ಮಾಡ್ಕೊಂಡೆ ಇದೆ ನನಗೆ. ಕೃಷ್ಣ ಹೇಳ್ತಾನೆ, ನಾನು ನಿನ್ ಬಾಯಲ್ಲಿ ಕೇಳ್ಬೇಕು ಅಂತ ಆಸೆ ಪಟ್ಟಿನಿ, ನೀನ್ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ಯಾ? ಆಯ್ತು, ತಂಗಿ ಅಲ್ವಾ, ತಂಗಿ ಕೇಳ್ತಾಳೆ ಅಂದ್ಮೇಲೆ ಹೇಳ್ಬೇಕು. ಹೇಳ್ತೀನಿ ಕೇಳಿಸ್ಕೋ. ಮೊದಲು ಶಂಖ ಚಕ್ರ ಗದಾಪಾಣಿ ಅಂತ ನಿನ್ ಶ್ಲೋಕ ಹೇಳಿದಲ್ಲ, ಅದ್ರ ಅರ್ಥ, ಪ್ರಭು ನೀನೇನು ಆಯುಧ ಇಲ್ದಿರ್ತಕ್ಕಂತ ಸಾಮಾನ್ಯವಾದ ಮನುಷ್ಯ ಅಲ್ಲ, ನಿರಾಯುಧನಲ್ಲ. ಶಂಖ ಚಕ್ರ ಗದಾಪಾಣೆ, ಮೈ ತುಂಬಾ ಆಯುಧಗಳನ್ನೇ ಇಟ್ಕೊಂಡಿದ್ಯಾ ನೀನು. ಹಾಗಾದ್ರೆ ನನ್ನ ರಕ್ಷಣೆಗೆ ಬರಕ್ ಯಾಕೆ ವಿಳಂಬ? ಇಷ್ಟೆಲ್ಲ ಜನ ಅವಮಾನ ಮಾಡ್ತಾ ಇದ್ರು, ಯಾಕೆ ನನ್ನ ರಕ್ಷಣೆಗೆ ಬರ್ತಾ ಇಲ್ಲ ಅನ್ನೋ ಧ್ವನಿ. ಎರಡನೇದು, ದ್ವಾರಕಾ ನಿಲಯ ಅಂತ ಕರೆದಲ್ಲ, ಅದ್ರ ಅರ್ಥ, ಯಾರು ನಿನ್ನನ್ನ ಊರ್ ಬಿಟ್ಟು ನೆಲ ನಿಲ್ದಂತೆ ಓಡಿಸ್ಲಿಲ್ಲ. ನಿನ್ ದ್ವಾರಕೆಯಲ್ಲಿ ಜಾಗ ಇಲ್ಲ ಹೋಗ್ಬಿಡು, ಮತ್ತೂರಲ್ಲಿ ಜಾಗ ಇಲ್ಲ ಹೋಗ್ಬಿಡು ಅನ್ಲಿಲ್ಲ. ಸ್ವ ಇಚ್ಛೆಯಿಂದ ಊರಿಲ್ಲದಂತಹ ಊರಲ್ಲೂ ಊರನ್ನ ನಿರ್ಮಾಣ ಮಾಡಿದಂತವ್ ನೀನು. ಇನ್ನು ನನಗೆ ಒಂದು ನೆಲೆ ಕಲ್ಪಿಸಲ್ವಾ? ಇವರಿಂದ ರಕ್ಷಣೆ ಕೊಟ್ಟು ಒಂದ್ ಜಾಗದಲ್ಲಿ ನನ್ನ ಸೇಫ್ ಆಗಿ ಇರಿಸಲ್ವಾ? ರಕ್ಷಣೆ ಮಾಡಲ್ವಾ? ಈ ದುರ್ಯೋಧನನ ನಿರಾಶ್ರಿತ ಜಾಗದಲ್ಲಿ ನನಗೊಂದು ಸ್ಥಳಾವಕಾಶ ಕೊಡಲ್ವಾ ಅನ್ನೋ ಭಾವನೆಯಿಂದ ಅಲ್ವಾ ನೀನ್ ಕರೆದಿದ್ದು? ಕೃಷ್ಣ ಇದನ್ನ ಹೇಳಿದಾಗ ದ್ರೌಪದಿ ಕಣ್ಣು ತುಂಬುತ್ತೆ. ಆ ದಿನದ ಸನ್ನಿವೇಶ ನೆನಪಾಗುತ್ತೆ ಆ ಹೆಣ್ಮಗುಗೆ. ಅಣ್ಣ, ಸತ್ಯವಾದ ಒಂದ್ ಮಾತು ಹೇಳ್ತೀನಿ, ನನಗೆ ನನ್ನ ಗಂಡಂದ್ರು ಬೇಡ, ರಾಜ್ಯ ಬೇಡ, ಏನು ಬೇಡ, ನಿನ್ನ ವಾಕ್ ಅಮೃತವನ್ನ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಹೇಳಣ್ಣ, ಇನ್ನೂ ಕೇಳ್ತೀನಿ. ಈ ಜಗತ್ತಿನಲ್ಲಿ ಅತಿ ಸಿಹಿಯಾದ ವಸ್ತು ಅಥವಾ ಸಿಹಿಯಾದಂತ ಏನಾದ್ರೂ ಇದ್ರೆ, ಅತ್ಯಂತ ಶ್ರೇಷ್ಠವಾದಂತೂ ಇದ್ರೆ, ಅದು ನಿನ್ನ ನಾಮ ಜಪ ಅಥವಾ ನಿನ್ನನ್ನ ಸ್ಮರಣೆ ಮಾಡ್ತಾ ಇರೋದು. ಇದ್ರಲ್ಲೇ ನಾನು ಜೀವನವನ್ನ ಕಳೆದು ಬಿಡ್ತೀನಿ. ಸ್ವಲ್ಪ ತಡಿಮ್ಮ, ಅಚ್ಯುತ ಅಂತ ಬೇರೆ ಕರೆದಿದ್ಯಾ ನನ್ನನ್ನ. ನಾನೇ ಶಾಶ್ವತ ಅಲ್ಲ ಈ ಕ್ಷಣದಲ್ಲಿ. ನನ್ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನನ್ ಪ್ರಯಾಣ ಶುರು ಮಾಡ್ಬೇಕು, ಬಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ನಾನ್ಯಾಕೆ ನೀನ್ ರಕ್ಷಿಸ್ಲಿ? ನೀನ್ ಅಚ್ಯುತ ಅಂತ ಕರೆದಿದ್ದು, ನೀನು ಕೇವಲ ಮನುಷ್ಯನಲ್ಲ, ಚ್ಯುತಿ ಇಲ್ಲದವನು, ಸದಾಕಾಲ ಎಲ್ಲ ಲೋಕದಲ್ಲೂ ಒಂದೊಂದು ಅವತಾರದಿಂದ ಉದ್ಭವನಾಗ್ತಕ್ಕಂಥವನು. ನೀನೇ ನಮ್ಮ ಕೈ ಬಿಟ್ಬಿಟ್ರೆ, ಕಷ್ಟದಲ್ಲಿರೋರ್ನ ಮರೆಸ್ಬಿಟ್ರೆ ನಾವಿನ್ಯಾರನ್ನ ಕೇಳೋಣ? ಚ್ಯುತಿ ಇಲ್ಲದಂತಹ ಅಚ್ಯುತನೇ, ದಯವಿಟ್ಟು ಬಂದು ನನ್ನನ್ನ ರಕ್ಷಣೆ ಮಾಡುವಂತಲ್ವಾ ನೀನ್ ಹೇಳಿದ್ದು. ಜೊತೆಗೆ ಪುಂಡರೀಕಾಕ್ಷ ಅಂತ ಬೇರೆ ಕರ್ದೆ. ದ್ರೌಪದಿ ಹೇಳ್ತಾರೆ, ಅಣ್ಣ, ಪುಂಡರೀಕಾಕ್ಷ ಅಂತ ಕರೆದಿದ್ದು ನಿನ್ನ ಕಂಗಳ ಸೊಬಗಿನ ಹೊಗಳಿಕೆ, ನಿನ್ ಕಣ್ಣಿನ ಆ ಒಂದು ಸುಂದರತ್ವಕ್ಕೆ ನಾನು ಪುಂಡರೀಕಾಕ್ಷ ಅಂತ ಕರೆದಿದ್ ನಾನು. ಕೃಷ್ಣ ಹೇಳ್ತಾನೆ, ತಂಗಿ ಹೇಗಮ್ಮ ಅದ್ ಸಾಧ್ಯ? ನನ್ ಕಣ್ಣಿನ ನೋಡಿ ನೀನ್ ಪುಂಡರೀಕಾಕ್ಷ ಅಂತ ಹೇಗೆ ಕರೆದೆ? ಯಾಕೆ ಅಂದ್ರೆ, ಒಂದು ಕಣ್ಣಲ್ಲಿ ಸೂರ್ಯನನ್ನ ನಾನು ನೋಡ್ತಾ ಇದ್ದೆ ಪ್ರತಿ ಸಲ ನೀನ್ ದರ್ಶನ ಮಾಡ್ಬೇಕಾದ್ರೆ, ಇನ್ನೊಂದು ಕಣ್ಣಲ್ಲಿ ಚಂದ್ರನನ್ನ ನಾನು ನೋಡ್ತಾ ಇದ್ದೆ. ನಿಗ್ರಹ ಅನುಗ್ರಹ ಶಕ್ತಿಗಳು ಅಂದ್ರೆ, ಒಂದು ಕಡೆ ತಾಪಶಕ್ತಿ ಇತ್ತು, ಬಿಸಿ ಇತ್ತು, ಇನ್ನೊಂದು ಕಡೆ ತಂಪಾದ ವಾತಾವರಣ ಇತ್ತು. ಅನುಗುಣವಾಗಿ ಆ ಕಣ್ಣುಗಳು ಪ್ರತಿ ಅವಕಾಶ ಅಥವಾ ಪ್ರತಿಬಿಂಬವನ್ನ ಸೂಸ್ತಾ ಇತ್ತು. ಹಾಗಾಗಿ ಆ ಬಿರುದನ್ನ ನಾನು ನಿನಗೆ ಕೊಟ್ಟೆ. ಆ ಬಿರುದನ್ನ ಮಹಾನೀಯರು ಕೊಟ್ಟಿದ್ರು, ಅದನ್ನ ನಾನು ಹೇಳಿದೆ ಅಷ್ಟೇ. ಕೃಷ್ಣ ಹೇಳ್ತಾನೆ ಮತ್ತೆ, ತಂಗಿ ನನ್ನ ಗಾಡಿ ನೆನಪಿಸ್ತೇ ಅಮ್ಮ ಮತ್ತೆ. ಸರಿ, ಶರಣಾಗತಂ ಅಂತ ಅಂದಲ್ಲ, ನೀ ಶರಣಾಗತಂ ರಕ್ಷಮಾಂ ಅಂದಿದ ತಕ್ಷಣ ಓಡೋಡಿ ಬಂದೆ ನಾನು ಈ ರಕ್ಷಣೆಗೆ. ಹೌದು, ಬಂದೆ. ನೀನ್ ಆಕ್ಷೇಪ ಮಾಡೋರು ಯಾರು? ಕೃಷ್ಣ ಹೇಳ್ತಾನೆ, ನಾನು ನ್ಯಾಯವಾಗಿ ಆ ಸಭೆಯಲ್ಲಿ ಪ್ರತ್ಯಕ್ಷವಾಗಿದ್ದಿರ್ಬೇಕು, ಆದ್ರೆ ಅಲ್ಲಿಗೆ ನಿನ್ನ ಗಂಡಂದ್ರು ನನ್ನ ಕರೀಲಿಲ್ಲ, ಧೃತರಾಷ್ಟ್ರ ಕರೀಲಿಲ್ಲ, ಅವನ್ ಮಕ್ಕಳು ಯಾರೂ ನನ್ನನ್ನ ಕರೆದಿಲ್ಲ.
ಆಗ ನನಗೆ ನೋವಾಗಿ ನಾನು ದೂರ ಇದ್ದೆ. ಯಾವಾಗ ನೀನು ನೋವಿನಿಂದ ನನ್ನನ್ನು ರಕ್ಷಮಾಂ ಅಂತ ಕರೆದು ಆ ಕ್ಷಣದಲ್ಲಿ ನಾನು ಬಂದು ಅಕ್ಷಯ ವಸ್ತ್ರವನ್ನಿತ್ತೆ ನಿನಗೆ, ಅನುಗ್ರಹ ಮಾಡ್ದೆ. ದ್ರೌಪದಿ ಹೇಳ್ತಾಳೆ, ಅದಕ್ಕಿಂತ ಅನುಗ್ರಹ ಇನ್ನೇನಣ ಬೇಕು ನನಗೆ? ಒಂದು ಹೆಣ್ಣಿಗೆ ಏನಿಲ್ಲ ಅಂದ್ರೂ ಸಹಿಸ್ಕೋಬಹುದು, ಅವಳು ಮಾನ ಹೋಯ್ತು ಅಂದ್ರೆ ಅವಳು ಬದುಕ್ಲಾರ್ಲು, ಜಗತ್ತಲ್ಲಿ ಭೂಮಿ ಮೇಲೆ ಅವಳು ಇರ್ಲಾರ್ಲು, ಅದೊಂದೇ ಸಾಕು ನನಗೆ. ಕೃಷ್ಣ ಹೇಳ್ತಾನೆ, ಅಷ್ಟು ಸಾಕೇನಮ್ಮ ನೀನು ನನ್ ಮಾಡಿದ್ದು? ನೀನು ಮಾಡಬಾರ್ದಿತ್ತ? ಬರೀ ಜೀವನ ಪರ್ಯಂತ ನೀನು ನೋವಲ್ಲೇ ಕಳೆದು ಬಿಟ್ಟೆ. ನಿನ್ನ ಮಕ್ಕಳನ್ನೇ ಸಾಯಿಸ್ಬಿಟ್ಟ ಅಶ್ವತ್ಥಾಮ. 5 ಜನ ಮಕ್ಕಳು ಹೋದ್ರು, ನನ್ ಬಂಜೆ ಆದ್ನ? ಪರವಾಗಿಲ್ಲ, ತೊಂದ್ರೆ ಇಲ್ಲ, ಬಂಜೆ ಏನಲ್ಲ, 5 ಜನ ಮಕ್ಕಳು. ಅವ್ರಿಗೆ ಅಷ್ಟೇ ಆಯುಷ್ಯ ಇದ್ದಿತ್ತು, ಅಷ್ಟು ವರ್ಷ ಬದುಕಿದ್ರು, ಹೋದ್ರು, ಏನು ಮಾಡಕ್ಕಾಗಲ್ಲ. ಅವ್ರು ಹೋದ್ರು ಅಂತ ನಾನು ಹಿಂದೆ ಹೋಗ್ಬೇಕಿತ್ತ? ನನ್ನದು ಅಂತ ಏನೋ ಒಂದು ಕರ್ಮ ಇದೆ ಅಲ್ವಾ? ನನ್ ಭೂಮಿ ಮೇಲೆ ಬಂದಿದ್ದೀನಿ ಅಂದ್ರೆ ಏನಾದ್ರು ಒಂದು ಕರ್ಮ ಮಾಡ್ಬೇಕಲ್ವಾ? ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಲ್ವಾ? ಹಾಗಾಗಿದ್ದೀನಿ. ಆ ಮಕ್ಕಳು ಬದುಕಿದ್ರೆ ಮಕ್ಳ ಚಾಪಲ್ಯ ಬರ್ತಿತ್ತೇನೋ ನನಗೆ. ಮಕ್ಳ ಮೇಲೆ ಅತಿ ವ್ಯಾಮೋಹ ಬಂದು ವಯಸ್ಸಾದ ಕಾಲದಲ್ಲಿ ಅದೇ ಮಕ್ಕಳು ನನ್ನ ದೂರ ಇಟ್ಟಿದ್ರೆ ಹಾಗೊಂಥರ ನೋವಾಗ್ತಿತ್ತ? ಆ ಮೋಹವನ್ನ ನೀಗ್ಸೋ ಸಲುವಾಗಿ ನನಗೆ ಮಕ್ಕಳನ್ನ ಕೊಟ್ಟು ಕಿತ್ಕೊಂಡ್ಬಿಟ್ಟೇನೋ ನೀನ್ ನನಗೆ. ನೀನ್ ಮಾಡಿದ್ದೆಲ್ಲ ಅನುಗ್ರಹನೇ ಬಿಡು. ಕೃಷ್ಣ ಹೇಳ್ತಾನೆ, ನಿನ್ನಂತ ಮನಸ್ಸು ಎಷ್ಟು ಜನ ಸ್ತ್ರೀಯರಿಗೆ ಬಂದೀತು, ನಿನ್ ಮನಸ್ಸು ಎಷ್ಟು ಜನಕ್ಕೆ ಬರುತ್ತೆ? ಅದು ಈ ಮರ್ತ್ಯ ಲೋಕದ ಮಿತಿ. ಯಾರಿಗೆ ಎಷ್ಟು ಆಯುಷ್ಯ ಅಥವಾ ಈ ಭೂಮಿಯನ್ನ ಸಂಭಾಳಿಸ್ಲಿಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಇರ್ಬೇಕು ಅಂತಕ್ಕಂಥದ್ದು ವಿಧಿ ಲಿಖಿತ. ಅದನ್ನ ಅರ್ಥ ಮಾಡ್ಕೋಬೇಕು. ಇಷ್ಟು ಮಾತಾಡ್ಬೇಕಾದ್ರೆ ಕೃಷ್ಣನ ಕಾಲಿನ ನೋವು ಹೆಚ್ಚಾಗೋಯ್ತು. ದ್ರೌಪದಿ ಅದೃಶ್ಯಳಾಗ್ಬಿಡ್ತಾಳೆ. ರಾತ್ರಿ ಎಲ್ಲ ದ್ರೌಪದಿನ ನೆನಪು ಮಾಡ್ಕೊಂತ ಇದ್ದ ಕೃಷ್ಣ. ಆ ನೋವಿನ ಸಾಂದ್ರತೆ, ಕೃಷ್ಣನ ಕಾಲಿನ ನೋವಾಗ್ತಾ ಇರ್ತಕ್ಕಂಥ ಸಾಂದ್ರತೆ ಯಾರು ಕೂಡ ವರ್ಣಿಸಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಡೀ ಜೀವ ಅವನ ಕಾಲಿನಲ್ಲಿತ್ತು, ಹೆಬ್ಬೆರಳಲ್ಲಿತ್ತು. ಅದು ತುಂಬಾ ನೋವಾಗ್ತಾ ಇದೆ ಅಂದ್ರೆ ಎಷ್ಟು ಸಹಿಸ್ಕೊಂಡಿರ್ಬೇಕು ಅವನು. ಯಾವ ಕವಿತಾನೆ ವರ್ಣಿಸಕ್ಕಾಗತ್ತೆ ಕೃಷ್ಣ ಎಷ್ಟು ನೋವು ಪಟ್ಟ ಅಂತ. ಕೃಷ್ಣೇ ಕೃಷ್ಣೇ ತಂಗಿ ಅಂತ ಹಲವು ಬಾರಿ ಕೃಷ್ಣ ಜಪ ಮಾಡ್ಕೊಂತ ಇದ್ದ. ಕೃಷ್ಣ ಅವತಾರಿ ದಿವ್ಯ ಶರೀರದಲ್ಲಿ ಏನೇನ್ ಇರ್ಬೇಕು ಅಂತ ಒಂದು ರೂಪ ಮಾಡ್ಕೊಂಡು ಅವತಾರವನ್ನ ಪಡೆದಿದ್ನು. ಅದು ಒಂದೊಂದೇ ಕಟ್ಟಳೆ ನಿಲ್ತಾ ನಿಲ್ತಾ ಬಂತು. ದೇಹದಲ್ಲಿ ಶಕ್ತಿ ಕಡಿಮೆ ಆಯ್ತಾ ಬಂತು. ಪರಬ್ರಹ್ಮಂ ಪರತತ್ವಂ ಪರಂ ಜ್ಯೋತಿಂ ಪರಮಾತ್ಮ ಅಂತ ಅನಿಸ್ಕೊಂಡಿದ್ದವನು ಆ ಜ್ಯೋತಿನೇ ಬಿಟ್ಟು, ದೇಹದ ಜ್ಯೋತಿಯನ್ನ, ಇಹಲೋಕವನ್ನ ಬಿಟ್ಟು ಪರಂಧಾಮಕ್ಕೆ ತೆರಳೋ ಕಾಲ ಆ ಜ್ಯೋತಿ ಸಂಕಲ್ಪದಿಂದಲೇ ಬಂದು ಪ್ರಾಪ್ತ ಆಗತ್ತೆ. ಮತ್ತೆ ಅರ್ಜುನ ನೆನ್ಪು ಮಾಡ್ಕೊಂತಾನೆ. ಅರ್ಜುನ ಬರ್ಲೇ ಇಲ್ಲ. ಕೃಷ್ಣ ನಗುತ್ತ ತನ್ನ ಕೊನೆ ಉಸಿರನ್ನ ಹೇಳ್ತಾನೆ. ಒಂದು ಕ್ಷಣ ಸೂರ್ಯ, ಉರಿತಾ ಇರೋ ಸೂರ್ಯ, ಪ್ರಕಾಶಮಾನವಾಗಿದ್ದಂತ ಸೂರ್ಯ ಹಸ್ತಂಗತನಾಗ್ಬಿಡ್ತಾನೆ, ಮರೆಯಾಗ್ಬಿಡ್ತಾನೆ ಮೋಡಗಳ ಮಧ್ಯೆ. ಇಡೀ ಪ್ರಕೃತಿ ಮೌನ ಆವರಿಸ್ಬಿಡುತ್ತೆ. ದೇವತೆಗಳೆಲ್ಲ ಕೃಷ್ಣನ ಶರೀರದ ಮೇಲೆ ಪುಷ್ಪ ವೃಷ್ಟಿಯನ್ನ ಎರಿಸ್ತಾರೆ. ನೆಲದ ಮೇಲೆ ಬಿದ್ದಂತಹ ಸುಂದರ ಕೃಷ್ಣ ಮೂರ್ತಿಯ ಪಾದಗಳಿಂದ ಮುಡಿಯವರೆಗೆ ನಾನಾ ವರ್ಣದ ಹೂಗಳು ಶರೀರದ ಮೇಲೆ ಬೀಳುತ್ತಾ ಅದೊಂದು ಪುಷ್ಪ ಶಯನ ಆಗ್ಬಿಡುತ್ತೆ. ಚತುರ್ಭುಜ, ನೀಲಮೇಘ ಶ್ಯಾಮ, ಪೀತಾಂಬರಧಾರಿ, ಶಂಖ ಚಕ್ರಾದಿ ಆಯುಧ ಇರ್ತಕ್ಕಂಥ ಪರಮಾತ್ಮ, ಕೋಟಿ ಕೋಟಿ ಸೂರ್ಯ ಪ್ರಕಾಶನಾದಂತಹ ದಿವ್ಯ ಪುರುಷನೊಬ್ಬ ಆ ಕೃಷ್ಣನ ದೇಹದಿಂದ ಮೇಲಕ್ಕೆದ್ದು ಅಭಯ ಅಸ್ತವನ್ನ ಚಾಚುತ್ತಾ ಆಗಸದಲ್ಲಿ ಅಂತರ್ಧಾನನಾಗ್ತಾನೆ. ವಿಮಾನಗಳಲ್ಲಿ ದೇವತೆ, ಗಂಧರ್ವ, ಅಪ್ಸರೆಯರು, ಮಹರ್ಷಿಗಳು ಕೂಡ ಆ ಪರಮಾತ್ಮನ ಹಿಂದೆ ಸಾಕ್ತಾರೆ. ಆ ಭೂಲೋಕದ ಮೇಲಿದ್ದಂತ ಜ್ಯೋತಿ ಮರೆಯಾಗೋಯ್ತು. ಮೇಲೆದ್ದ ಸೂರ್ಯ ಗ್ರಹಣ ಬಡಿದವನಂತೆ ಪ್ರಕಾಶಿಸಕ್ಕೆ ಶುರು ಮಾಡ್ತಾನೆ. ಆಕಾಶದಲ್ಲಿ ಮೋಡ ಮುಸುಗುತ್ತೆ, ಬಿರುಗಾಳಿ ಜೋರಾಗೇಳುತ್ತೆ. ಆ ಇಡೀ ಬಿರುಗಾಳಿಯ ಧೂಳು ಇಡೀ ಪಟ್ಟಣವನ್ನ ಆವರಿಸುತ್ತೆ. ಈ ಸಮಯದಲ್ಲಿ ರಾಣಿವಾಸದವರು, ಕೃಷ್ಣನ ಹೆಂಡತಿಯರು ಈ ಸ್ವಪ್ನವನ್ನ ಕಾಣ್ತಾರೆ.
ಕೃಷ್ಣ ಸಾಯೋ ಸ್ವಪ್ನವನ್ನ ಕಂಡು ಚೀರಿ ಮೂರ್ಛಿತರಾಗ್ತಾರೆ. ಗರ್ಗಾಚಾರ್ಯರು ಕೂಡ ಓಡಿ ಓಡಿ ಬರ್ತಾರೆ ಶ್ರೀಕೃಷ್ಣ ಇದ್ದ ಸ್ಥಳವನ್ನ ಹುಡುಕ್ಲಿಕ್ಕೆ. ಹೂಗಳ ರಾಶಿ ಬಿದ್ದಿರುತ್ತೆ, ಕೃಷ್ಣನ ದೇಹ ಕಾಣಿಸ್ತಾ ಇರಲ್ಲ. ಆ ದೇವತೆಗಳು ಎರಚಿದ ಹೂವಿನ ರಾಶಿಯಲ್ಲಿ ಕೃಷ್ಣನ ದೇಹ ಮುಚ್ಚೋಗಿರುತ್ತೆ. ನಿಧಾನವಾಗಿ ಹುಡುಕ್ತಾ ಹುಡುಕ್ತಾ ಬಂದಾಗ ಹೂವುಗಳನ್ನ ಸರಸಿ ನೋಡ್ತಾರೆ. ಕಣ್ಣು ಮುಚ್ಚಿ ಮತ್ತೆ ತೆರೀತಾರೆ. ಆ ಮುಚ್ಚಿರೋ ಕಣ್ಣು ಅರವಿಂದ ನೇತ್ರ, ಕೊಂಚವೂ ಸುಕ್ಕು ಹಿಡಿಯದ ಸುಂದರ ದೇಹ, ಕಪ್ಪು ಮಾಸದ ಕೇಶರಾಶಿ. ಪರಮಾತ್ಮ ಸಾಯ್ಬೇಕಾದ್ರೂ ಕೂಡ ಅನುಗ್ರಹ ಹಸ್ತವನ್ನ ಹಿಡ್ಕೊಂಡಿದ್ದಾನೆ. ಮಲ್ಕೊಂಡು ಆ ಮುಖದ ಮೇಲೆ ನಗು ಇದೆ, ಪರಮಾತ್ಮ ಮಲ್ಕೊಂಡಿದ್ದಾನೆ ಶಯನ. ಪಾದಗಳನ್ನ ನೋಡ್ತಾರೆ, ಯಾವ ಗಾಯದ ಗುರುತು ಆಗಿರಲ್ಲ. ಯಶೋದೆ ಕಟ್ಟಿದ ಪೀತಾಂಬರದ ಚೂರು ಹಾಗೆ ಇರುತ್ತೆ ಕಾಲಲ್ಲಿ ಬಟ್ಟೆ. ವಿನೋದಕ್ಕೆ ಕೃಷ್ಣ ಹೇಳಿದ್ದ ದಾಸವಾಳ, ಕಣಿಗಳೆ, ತುಳಸಿ ಎಲ್ಲ ಅವನ ಪಾದ ಸುತ್ತ ಇರುತ್ತೆ. ದುಃಖ ತಡೆದು ಗರ್ಗರು ಮೇಲೆದ್ದು ಆ ರಾಣಿಯರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೈಯನ್ನ ಕಟ್ಟಿಕೊಂಡು ಸುಮ್ಮನೆ ತಲೆ ತಗ್ಗಿಸಿ ನಿಲ್ತಾರೆ. ಅಲ್ಲಿಗೆ ಕೃಷ್ಣನ ಕಾಲಾವಧಿ ಮುಗಿಯುತ್ತೆ. ಏನ್ ಅರ್ಥ ಆಗ್ತಾ ಇದೆ ನಮ್ಗಿಲ್ಲಿ? ಕೃಷ್ಣ ಹೇಳಿದಂತಹ ಆ ಮಾತುಗಳೇನು? ನಾವು ಕೂಡ ಹೋಗೋರೆ ಅಲ್ವಾ? ನಾವು ಕೂಡ ಆ ಗಾಡಿಗೆ ಕಾಯ್ಬೇಕಾಗಿರೋರಲ್ವಾ, ಕಾಯ್ತಾ ಇರೋರಲ್ವಾ? ಹೋಗ್ಬೇಕಾದ್ರೆ ಆ ಮೂಟೆ ಹೊತ್ಕೊಂಡು ಹೋಗ್ಲಿಕ್ ಸಾಧ್ಯನಾ? ಪರಮಾತ್ಮನಾದ ಕೃಷ್ಣ ನಮ್ಗೆ ಏನ್ ಸಂದೇಶ ಕೊಡ್ತಾ ಇದ್ದಾನೆ? ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ಯಾವ ದುಃಖದಲ್ಲಿ ಪ್ರತಿದಿನ ಕಷ್ಟ ಅಂತ ಅನ್ಕೊಂಡು ನೋವು ಪಡ್ತಾ ಇದ್ದೀವಿ? ಬಾಡದೆ ಇರೋ ಹೂವಿಲ್ಲ, ಬತ್ತದೇ ಇರೋ ಜಲ ಇಲ್ಲ. ನಾವು ಕೂಡ ಬಾಡೋ ಹೂವು. ನಮ್ಮ ಗಾಡಿ ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಕೃಷ್ಣನ ಗೊತ್ತಿತ್ತು, ಗಾಡಿ ಕಾಯ್ತಾ ಇದ್ದ, ನಮಗ್ ಗೊತ್ತಿಲ್ಲ. ದ್ರೌಪದಿಯ ಸ್ಥಾನದಲ್ಲಿರ್ತಕ್ಕಂಥ ಎಷ್ಟು ಜನ ಹೆಣ್ಮಕ್ಳು ಅವಳಂತೆ ಗಟ್ಟಿ ಮನಸ್ಥಿತಿಯವರಾಗಿದ್ದೀರಾ, ಅವಳಂತೆ ಧೈರ್ಯಶಾಲಿ ಆಗಿದ್ದೀರಾ. ಅಷ್ಟೆಲ್ಲ ಆದ್ರೂ ಕೂಡ ಸ್ವರ್ಗಾರೋಹಣದ ಸಮಯದಲ್ಲಿ ದ್ರೌಪದಿ ಸ್ವರ್ಗಕ್ಕೆ ಹೋಗ್ಲಿಲ್ಲ. 5 ಜನ ಪಾಂಡವರ ಸಹಿತ ದ್ರೌಪದಿ ಸ್ವರ್ಗಾರೋಹಣ ಮಾಡ್ಬೇಕಾದ್ರೆ, ತಮ್ಮೆಲ್ಲ ರಾಜ್ಯ ಕೋಶಗಳನ್ನ ಬಿಟ್ಟು ಅವ್ರು ಹೋಗ್ಬೇಕಾದ್ರೆ ಮೊದಲನೇ ಬಾರಿ ಅಂದ್ರೆ ಫಸ್ಟೇ ನರಕಕ್ಕೆ ಹೋದವಳೇ ದ್ರೌಪದಿ. ಬಿದೋಗ್ತಾಳೆ ತಾಯಿ, ಸ್ವರ್ಗಕ್ಕೆ ಹೋಗಲ್ಲ. ಆಮೇಲೆ ನಕುಲ ಸಹದೇವಾದಿ ಅರ್ಜುನ ಭೀಮರು ಕೆಳಗೆ ಬಿದ್ದು ಕಡೆಗೆ ಧರ್ಮರಾಯ ಹೋಗ್ತಾನೆ. ಜೀವನ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಸಾಕಷ್ಟು ಉದಾಹರಣೆಗಳು ನಮ್ ಕಣ್ಮುಂದೆ ಇದೆ. ಆದ್ರೆ ಯಾವುದನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ನಾವು? ಯಾವುದು ಸತ್ಯ ಜೀವನದಲ್ಲಿ? ಯಾರನ್ನ ನಂಬೇಕು ನಾವು? ಏನೇನ್ ಮಾಡ್ಬೇಕು ನಾವು? 5 ನಿಮಿಷ ಸರಳವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಬದುಕು ಕೈಗನ್ನಡಿರೋದು ಅರ್ಥ ಆಗತ್ತೆ. ಕನ್ನಡಿ ಮುಂದೆ ಹೋಗಿ ನಾವು ನಿಂತ್ಕೋಬೇಕು. ಕಪ್ಪಗಿದೀವ, ಬೆಳ್ಳಗಿದೀವ, ಉದ್ದಕ್ಕಿದೀವ, ಕುಳ್ಳುಗಿದೀವ, ಕೂದ್ಲಿದ್ಯಾ ಇಲ್ವಾ? ಅದೆಲ್ಲ ಜೀವನ ಅದಲ್ಲ. ಮನಸ್ಸು ತಿಳಿಯಾಗಿದ್ಯಾ? ಮನ್ಸಲ್ಲಿ ನೋವಿಲ್ವಾ? ನಾನು ಗಟ್ಟಿಯಾಗಿದ್ದೀನ? ಬಂದಿರೋ ಕಷ್ಟಗಳನ್ನ ಎದುರಿಸೋಷ್ಟು ನಾನು ಸಾಮರ್ಥ್ಯ ಹೊಂದಿದ್ದೀನ? ಯಾರೂ ಇಲ್ಲ ಅಂದಾಗ ಪರಮಾತ್ಮ ರಕ್ಷಮಾಮ್ ಅಂತ ನಾನು ಕರೆಯೋಷ್ಟು ಧೈರ್ಯ ನನ್ನಲ್ಲಿದ್ಯಾ? ಗಂಡ ಇದ್ರು ಗಂಡ ಇಲ್ಲ ಅಂದ್ರೆ ಒಂಟಿಯಾಗಿ ಜೀವನವನ್ನ ಎದುರಿಸಬಲ್ಲೆ ಅನ್ನೋ ಧೈರ್ಯ ಇದ್ಯಾ? ಸರಿಯಾದ ಕರ್ಮವನ್ನ ನಾನು ಮಾಡ್ತಾ ಇದ್ದೀನ ಅನ್ನೋ ಆಲೋಚನೆಯನ್ನ ಮಾಡುವಷ್ಟು ಶಕ್ತಿ ಪರಮಾತ್ಮ ನಿಮಗ್ ಕೊಡ್ಬೇಕು. ಆ ಕೃಷ್ಣ ದ್ರೌಪದಿಯರ ಸಂವಾದದಲ್ಲಿ ಎಷ್ಟೋ ವಿಚಾರ ಅರ್ಥ ಆಗ್ತಾ ಇದೆ ನಮ್ಗೆ. ಪರಮಾತ್ಮನ ಹತ್ರ ಬೇಡದಿಷ್ಟೇ, ನಾವು ಹೋಗಕ್ಕಿಂತ ಮುಂಚೆ ನಮ್ಮ ಮೂಟೆಯ ಹೊರೆನ ಇಳಿಸ್ಬಿಡ್ಬೇಕು. ಅಷ್ಟು ವರ್ಷ ಆಯುಷ್ಯ ಕೊಡ್ಬೇಕು ನಮಗೆ, ಅಷ್ಟು ಸಾಮರ್ಥ್ಯ ನಮಗ್ ಕೊಡ್ಬೇಕು, ಅಷ್ಟು ಶಕ್ತಿ ನಮಗ್ ಕೊಡ್ಬೇಕು. ಆಮೇಲೆ ನಮ್ನ ಯಾವ ಗಾಡಿಗೆ ಬೇಕಾದ್ರೂ ಹತ್ ಕಳಿಸ್ಲಿ. ನರಕ ಆದ್ರೂ ಸರಿ, ಸ್ವರ್ಗ ಆದ್ರೂ ಸರಿ. ನರಕಕ್ಕೆ ಹೋಗಿದ ತಕ್ಷಣ ಕಷ್ಟನೇ ಕೊಡಲ್ಲ ನಮಗೆ. ಸ್ವರ್ಗಕ್ಕೆ ಹೋಗಿದ ತಕ್ಷಣ ಸುಖನೇ ಇರಲ್ಲ. ತಿನ್ನದ ಬಟ್ಲಲ್ಲಿ ಪಾಯಸ ಕೊಡ್ತಾರೆ ಸ್ವರ್ಗದಲ್ಲಿ, ಆದ್ರೆ ಬಿಸಿ ಪಾಯಸ ಆಗಿರುತ್ತಂತೆ. ಒಂದೇ ಗುಟ್ಕು ಕುಡಿಬೇಕು ಅಂತಾರಂತೆ. ಸ್ವರ್ಗಕ್ಕೆ ಹೋಗಿ ಬಿಸಿ ಪಾಯಸ ಕುಡಿಬೇಕು. ಯಾಕೆ? ನೀನ್ ಸ್ವರ್ಗಕ್ಕೆ ಬಂದಿದ್ದೆ ಅಂದ್ ಮಾತ್ರಕ್ಕೆ ಬರೀ ಒಳ್ಳೆ ಕೆಲಸ ಮಾಡಿದ್ದೆ ಅಂತಲ್ಲ, ಒಳ್ಳೆಲಿ ಏನೋ ಒಂದ್ ಕೆಟ್ಟ ಕೆಲಸ ಮಾಡಿದ್ದೆ, ಹಾಗಾಗಿ ನೀನ್ ಬಿಸಿ ಪಾಯಸ ಕುಡಿ. ಚಿನ್ನದ ಬಟ್ಲಲ್ಲಿ ಬಿಸಿ ಪಾಯಸ ಕುಡಿ, ಅದ್ ನರ್ಕನೆ. ಸ್ವರ್ಗಕ್ಕೆ ಹೋದ್ಮೇಲೆ ಅದ್ ನರ್ಕನೆ. ನರ್ಕದಲ್ಲಿ ತಂಗ್ಳನ್ನ ಕೊಡ್ತಾರೆ, ಅದು ಸ್ವರ್ಗ. ತಂಗ್ಳನ್ನಾದ್ರೆ ಏನಾಯ್ತು? ತಿನ್ನಕ್ಕೆ. ಆ ನರಕ ಸ್ವರ್ಗ ಅಂತಕ್ಕಂಥ ಮಾಯೆಯನ್ನ ತೆಗ್ದಾಕ್ಬಿಡಿ. ನಾನು ಇಲ್ಲಿ ಹೇಗ್ ಬದುಕ್ತೀನಿ, ಹೇಗ್ ಹೋಗ್ತೀನಿ ಅದಷ್ಟೇ ನೆನ್ಪಿಟ್ಕೊಳ್ಳಿ. ಬೀರುಗ್ 10 ಬೀಗ ಹಾಕಿ ಮಡಗಿದ್ರು ಕೂಡ ಹೋಗ್ಬೇಕಾದ್ರೆ ಬೀರು ಬೀಗನೂ ಕೊಡಲ್ಲ ನಿಮ್ ಕೈಗೆ.
ಅಂದ್ರೆ ಹಾಗೆ ಕಳಿಸ್ತೀವಿ, ಗೊತ್ತಿಲ್ಲ ಯಾವ ಮೂಟೆ, ಬಟ್ ಸತ್ತೋರ್ ಗೊತ್ತಿರುತ್ತೆ ಯಾವ ಮೂಟೆ ಹೊತ್ಕೊಂಡು ಹೋಗ್ತಾ ಇದೀನಿ ಅಂತ. ಅವ್ರ ಹೆಗ್ಲಿಗ್ ಮಾತ್ರ ಅದ್ ಕಾಣಿಸುತ್ತೆ, ಬೇರೆ ಯಾರಿಗೂ ಕಾಣಿಸಲ್ಲ. ಹಾಗೆ ಪರಮಾತ್ಮನಾದ ಕೃಷ್ಣನಿಗೆ ಕಷ್ಟ ತಪ್ಪಲಿಲ್ಲ, ನೋವು ತಪ್ಪಲಿಲ್ಲ, ಹಿಂಸೆ ಪಡ್ಲಿಲ್ಲ, ಅಥವಾ ಅಪವಾದ ತಪ್ಪಲಿಲ್ಲ. ನಾವೆಲ್ಲ ಜನಸಾಮಾನ್ಯರು ಇರೋದ್ರಲ್ಲೇ 10 ರೂಪಾಯಿ ಆಗ್ಲಿಲ್ಲ ಅಂದ್ರೂ 1 ರೂಪಾಯಿನಷ್ಟಾದ್ರೂ ಪುಣ್ಯ ತಗೊಳ್ಳೋಣ. ಅಥವಾ ನಮ್ ಕೈಲಾದಂತಹ ಸಹಾಯವನ್ನ ಆಗ್ಲಿಲ್ಲ ಅಂದ್ರೂ ಕೂಡ ನನ್ನನ್ನ ನಾನು ಬಲವಾಗಿದ್ದು ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಮಾಡದೆ ಸರಿಯಾದ ಮಾರ್ಗದಲ್ಲಿ ಹೋಗೋಣ. ಏನೋ ಜೀವನದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಮಕ್ಕಳಾಗ್ಲಿಲ್ಲ, ಮದುವೆ ಆಗ್ಲಿಲ್ಲ, ಹಣದ ತೊಂದ್ರೆ, ಅದು ನಿಜವಾದ ಕಷ್ಟ ಅಲ್ಲ. ಹಸುವಾದ್ರೂ ಊಟ ಮಾಡಕ್ ಆಗದೆ ಇರೋದು ನಿಜವಾದ ಕಷ್ಟ. ಹೊಟ್ಟೆ ತುಂಬಿದ್ಮೇಲೆ ಯಾವ ತರ ಕರ್ಗಿಸ್ಕೋಬೇಕು ಅನ್ನೋ ನಿಜವಾದ ಕಷ್ಟ. ಕಣ್ಣಿಗೆ ನಿದ್ದೆ ಬರ್ತಾನೆ ಇಲ್ವಲ್ಲ, ಅದು ನಿಜವಾದ ಕಷ್ಟ. ಪರಮಾತ್ಮನ ಸ್ಮರಣೆ ಮಾಡದೇ ಇರೋದು ಅತಿ ದೊಡ್ಡ ಕಷ್ಟ. ಆ ಎಲ್ಲ ಕಷ್ಟದಲ್ಲೂ ಅತಿ ಸರಳವಾದದ್ದು ಅಂದ್ರೆ ಅದೇ ಸದಾಕಾಲ ಒಳ್ಳೇದ್ ಯೋಚನೆ ಮಾಡೋದು, ಪರಮಾತ್ಮನನ್ನು ಜಪಿಸೋದು. ಆಗ ಎಲ್ಲವೂ ಸುಂದರ.